ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಈ ನವೆಂಬರ್ ತಿಂಗಳಿನ 9ನೇ ದಿನಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ತಿಂಗಳ 2ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಸರ್ವಶಕ್ತನಾದ ದೇವರಿಗೆ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಮತ್ತೊಂದು ದಿನವನ್ನ, ಮತ್ತೊಂದು ವಾರವನ್ನ, ಮತ್ತೊಂದು ಶುಭ ದಿನವನ್ನ ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತನೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ ಕೋರೈಹರು ಹಾಡಿದ ರೀತಿಯಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮ ಎಂಬುದಾಗಿ ಕರ್ತನೆ ಕೋರೈಹರು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನಿಮ್ಮನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಇದು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಆಡುವಂತ ಹಾಡುಗಳು ಕರ್ತನೆ, ನಾವು ಧ್ಯಾನಿಸುವಂತ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಒಂದು ಮಾಧ್ಯಮದಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು. ಒಂದು ವಾರ ಅವರಿಗೆ ಬೇಕಾದಂತಹ ಆತ್ಮಿಕವಾದ ಮನ್ನವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಪ್ರತ್ಯೇಕವಾಗಿ ಈ ದಿನದಲ್ಲಿ ಕರ್ತನೆ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರನ್ನ ಪ್ರಾಪ್ತರನ್ನಾಗಿ ಮಾರ್ಪಡಿಸು. ಪರಿಶುದ್ಧನಾದ ದೇವರೇ, ಈ ಸಂದರ್ಭದಲ್ಲಿ ಮತ್ತು ದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಕರ್ತನೆ, ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದಂತ ಎಲ್ಲ ಪಾಪಗಳನ್ನ, ತಪ್ಪುಗಳನ್ನ, ನಮ್ಮ ನೋಟದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವಂತಹ ಎಲ್ಲ ಪಾಪಗಳನ್ನ ಮತ್ತು ದಾವರ್ತಿ ನಾವು ಅರಿಕೆ ಮಾಡ್ತಾ ಇದ್ದೇವೆ. ಪವಿತ್ರರಾದ ನಿಮ್ಮನ್ನ ಕರ್ತನೆ ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನ ಪ್ರಾಪ್ತರನ್ನಾಗಿ ಮಾರ್ಪಡಿಸು. ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಿಮ್ಮ ವಾಕ್ಯದ ನೋಡುವ ಪ್ರಕಾರ ಈ ಮುಂಜಾನೆಯಲ್ಲಿ ಪವಿತ್ರರಾಗಿ ಕರ್ತನೆ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಮತ್ತು ದಾವರ್ತಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಡಿತಕ್ಕಾಗಿ ಸ್ತೋತ್ರ. ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸುವಂತವರಾಗಿದ್ದೇವೆ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮ ರಕ್ಷಕ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನ ನಾವು ಮಹಿಮೆಪಡಿಸೋಣ. ಏನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಇನ್ಯಾರು ನಿನ್ನ ಆಪ್ತರು? ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆಪ್ತರಕ್ಷಕ. ನಿನ್ನಾಪ್ತ ಯೇಸು ಬಾಂಧನು, ನಿಂಗಾಗಿ ಜಾತನಾದನು. ನಿನ್ನನ್ನು ಕೊಂಡುಕೊಂಡನು,
ನೀನಲ್ಲ ಶಾಪಗ್ರಸ್ತನು, ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಲೋಕ ವಿಹಾರದಾಪ್ತರು ನಿನ್ನಾತ್ಮ ಶಾಂತಿ ನೀಡರು, ಹೃದಯ ತಿಳಿದಾತ್ಮನು ನಿನ್ನಾಪ್ತ ಯೇಸು ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಮಹಿಮಸ್ಥಾನ ತ್ಯಜಿಸಿ ಪಾಪಿಯ ಸ್ಥಾನ ವಹಿಸಿ, ನಮ್ಮೆಲ್ಲ ದ್ರೋಹ ಸಾಹಿಸಿ, ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಪವಿತ್ರ ಐಕ್ಯಕ್ಕಾಗಿಯೇ ಕರೆಯುತ್ತಾನೆ ನಾನು, ಸ್ವರ್ಗೀಯ ಕಾರ್ಯ ಲಾಲಿಸಿ ಆಶ್ರಯಿಸು ಈ ಆಪ್ತನ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆಪ್ತರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ಆತ್ಮರಕ್ಷಕ. ಅದರ 4ನೇ ಶರಣ ಹೇಳ್ತಾ ಇದೆ, ಪವಿತ್ರ ಐಕ್ಯಕ್ಕಾಗಿಯೇ ಕರೆಯುತ್ತಾನೆ ನಿನ್ನನ್ನು, ಸ್ವರ್ಗೀಯ ಕರೆ ಲಾಲಿಸಿ ಆಶ್ರಯಿಸು ಈ ಆಪ್ತನ. ಪವಿತ್ರ ಐಕ್ಯಕ್ಕಾಗಿಯೇ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಂಥದ್ದು 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತಂದೆಯ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದರ ಫಲವಾಗಿ ಆ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಒದಗಿಸಿಕೊಟ್ಟಿರುವಂಥದ್ದಾಗಿದೆ. ಸೊ ಹೀಗಿರಲಾಗಿ ನಾವು ದೇವರು ಮಾಡಿದಂತಹ ಈ ಶ್ರೇಷ್ಠವಾದ ಕಾರ್ಯಗಳನ್ನು ನೆನೆಸಿ
ನಾವು ದೇವರನ್ನ ಸ್ತುತಿಸುವಂಥವರು, ಆತನನ್ನು ಆರಾಧಿಸುವಂಥವರು ಆಗಿರಬೇಕು. ಸೊ ಪ್ರತಿ ದೇವರ ಮಕ್ಕಳು, ಅಪೊಸ್ತಲನಾದ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ನೀವೆಲ್ಲರೂ ಸಭೆಯೆಂಬ ಶರೀರಕ್ಕೆ, ದೇಹಕ್ಕೆ ಅಂಗಗಳಾಗಿದ್ದೀರಿ. ಸೊ ಹೀಗಿರಲಾಗಿ ಪ್ರತಿ ದೇವರ ಮಕ್ಕಳು ಒಂದು ಪವಿತ್ರವಾದ ಐಕ್ಯಕ್ಕಾಗಿ ನಾವು ಕರೆಯಲ್ಪಟ್ಟಿರುವಂತವರಾಗಿದ್ದೇವೆ. ಸೊ ವಿವಿಧ ಡಿನೋಮಿನೇಷನ್ಗಳಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದಾಗ್ಯೂ, ಪ್ರೀತಿಯ ದೇವಜನರೇ, ನಾವು ಆರಾಧಿಸುವಂಥದ್ದು ಭೂಮಿ ಆಕಾಶವನ್ನ ಉಂಟು ಮಾಡಿದಂತಹ ಯೆಹೋವನನ್ನ. ನಾವು ಆರಾಧಿಸುವಂಥದ್ದು ನಮ್ಮ ರಕ್ಷಕನನ್ನ. ಸೊ ಹೀಗಿರಲಾಗಿ ಸಭಾ ವ್ಯತ್ಯಾಸ ಭೇದವಿಲ್ಲದೆ ನಾವೆಲ್ಲರೂ ಪವಿತ್ರ ಐಕ್ಯದಿಂದ ಆತನನ್ನ ಆರಾಧಿಸುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಆ ಒಂದು ಐಕ್ಯತೆಯಿಂದ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದೇವೆ ಎಂಬ ಪ್ರಶ್ನೆಯನ್ನ ಪ್ರಾರಂಭದಲ್ಲಿ ನಮ್ಮನ್ನು ನಾವೇ ಕೇಳಿಕೊಳ್ಳುವಂಥವರಾಗಿರುವ. ಪ್ರಾರಂಭದಲ್ಲಿ 133ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳುವ. ಕೇವಲ 3 ವಾಕ್ಯಗಳನ್ನು ಒಳಗೊಂಡಿರುವಂತಹ ಈ ಒಂದು ಕೀರ್ತನೆ. ಈ ಕೀರ್ತನೆಯ ಶೀರ್ಷಿಕೆ ಹೇಳುವಂಥದ್ದು ಐಕ್ಯಮತ್ಯವು ಶ್ರೇಷ್ಠವಾದದು. ಐಕ್ಯಮತ್ಯವು ಶ್ರೇಷ್ಠವಾದದು. ದಾವೀದನು ಬರೆದಂತಹ ಒಂದು ಕೀರ್ತನೆ ಪ್ರಾರಂಭವಾಗುವಂಥದ್ದು, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲವೂ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಎಲ್ಲಿ ಸಹೋದರರು ಒಂದಾಗಿರುತ್ತಾರೋ, ಎಲ್ಲಿ ಸಹೋದರರು ಪರಸ್ಪರ ಐಕ್ಯತೆಯಿಂದ ಇರುತ್ತಾರೋ, ಅಲ್ಲಿ ಆಶೀರ್ವಾದವು, ಜೀವವು ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ವಿವಿಧ ಪಂಗಡಗಳಲ್ಲಿ, ವಿವಿಧ ಡಿನೋಮಿನೇಷನ್ಗಳಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದಾಗ್ಯೂ, ಪ್ರತಿಯೊಬ್ಬ ಕ್ರೈಸ್ತನು ದೇವರ ಮಗನು, ಮಗಳು ಎಂಬ ಜ್ಞಾನದಲ್ಲಿ ನಾವುಗಳು ಆಗಿರುವಂತವರಾಗಿರಬೇಕು. ಸೊ ಇಲ್ಲಿ ಹೇಳುವಂಥದ್ದು, ಎಲ್ಲಿ ಐಕ್ಯತೆ ಇರ್ತದೋ ಅಥವಾ ಎಲ್ಲಿ ಸಹೋದರರು ಒಂದಾಗಿರ್ತಾರೋ, ಸೊ ಅಲ್ಲಿ ಆಶೀರ್ವಾದವು ಮತ್ತು ಜೀವವು ಇರಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ. ಅಂದ್ರೆ ಆಶೀರ್ವಾದವು ಕೊಡಲ್ಪಟ್ಟಿದೆ, ಅಥವಾ ಆಶೀರ್ವಾದವು ನಮ್ಮ ಪಕ್ಕಗಳಲ್ಲಿ ಬಂದು ನಿಂತಿದೆ. ಸೊ ಈ ಆಶೀರ್ವಾದಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಪರಸ್ಪರ ಒಂದಾಗಿರಬೇಕು. ಪರಸ್ಪರ ಒಂದಾಗಿರುವುದು ಅಂದರೆ ಒಂದು ಆಲಯದಲ್ಲಿ ಕುಳಿತುಕೊಳ್ಳುವಂಥದ್ದು ಎಂಬುದಾಗಿ ಅಲ್ಲ. ಪರಸ್ಪರ ಒಂದಾಗಿರುವುದು ಅಂದರೆ ಒಂದು ಮನೆಯ 4 ಗೋಡೆಗಳ ಮಧ್ಯದಲ್ಲಿ ವಾಸ ಮಾಡುವಂಥದ್ದು ಅಲ್ಲ. ಸೊ ಇವೆಲ್ಲವೂ ಪರಸ್ಪರ ಒಂದಾಗಿರುವಂತಹ ಕಾರ್ಯಗಳ ಕೆಲವು ಘಟಕಗಳು ಮಾತ್ರವಾಗಿದೆ. ಪರಸ್ಪರ ಒಂದಾಗಿರುವುದು ಅಂದರೆ ಏಕ ಮನಸ್ಸನ್ನ ಹೊಂದಿಕೊಂಡಿರುವಂಥದ್ದು, ಮತ್ತೊಬ್ಬರನ್ನು ನಮಗಿಂತ ಶ್ರೇಷ್ಠರನ್ನಾಗಿ ಎನಿಸುವಂಥದ್ದು. ಈ ಒಂದು ಮನೋಭಾವ ಪ್ರಿಯರೇ ನಮ್ಮಲ್ಲಿ ಉಂಟಾ?
ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದಾವೀದನು ಆಡ್ತಾ ಇದ್ದಾನೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನೋಡಿ, ಎಷ್ಟೋ ಅಂದ್ರೆ ಆ ಎಷ್ಟೋ ಎಂಬ ಪದಕ್ಕೆ ಮಿತಿ ಇಲ್ಲದೆ ಇರುವಂತಹ ಒಂದು ಅರ್ಥವನ್ನು ನಾವು ಕಾಣ್ತೇವೆ. ನಾವು ಕೇವಲ ಓದುವಂಥವರು ಮಾತ್ರವಲ್ಲ, ಓದುವಂತಹ ಅಥವಾ ಮಾತನಾಡುವಂತಹ ಪದಗಳ ಅರ್ಥವನ್ನ ನಾವು ಆಳವಾಗಿ ಗ್ರಹಿಸುವಂಥವರಾಗಿರಬೇಕು. ಯೋಹಾನ 3:16 ಹೇಳ್ತಾ ಇದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಆ ಎಷ್ಟೋ ಎಂಬ ಪದದ ಆಳ ಅನ್ನುವಂಥದ್ದು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ಸಕಲ ಲೋಕದ ಪಾಪವನ್ನು ಅವನ ಮೇಲೆ ಹೊರಿಸಿ ಶಿಲುಬೆಯ ಮೇಲೆ ಅವನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆ ಶಿಲುಬೆಯ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ಈ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರೊಂದಿಗೆ ಸಂಧಾನ ಪಡಿಸುವಷ್ಟರ ಮಟ್ಟಿಗೆ ಎಷ್ಟೋ, ಆ ಎಷ್ಟೋ ಎಂಬ ಪದಕ್ಕೆ ಮಿತಿ ಇಲ್ಲ ಪ್ರಿಯರೇ. ಸೊ ಇಲ್ಲಿ ದಾವೀದನು ಹೇಳುವಂಥದ್ದು, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದು. ಹೌ ಗುಡ್ ಅಂಡ್ ಹೌ ಪ್ಲೆಸೆಂಟ್. ನಾವು ಕೆಲವು ಸುಂದರವಾದಂತಹ ಪ್ರಕೃತಿಯನ್ನು ನೋಡಿ, ಗಿಡ ಮರಗಳನ್ನು ನೋಡಿ, ಊದೋಟವನ್ನು ನೋಡಿ ನಾವು ಹೇಳ್ತೇವೆ, ಹೌ ಪ್ಲೆಸೆಂಟ್, ಎಷ್ಟು ರಮ್ಯವಾಗಿದೆ. ಸೊ ಈ ನಾವು ರಮ್ಯವಾಗಿದೆ ಎಂಬುದಾಗಿ ಹೇಳಿದಂಥದ್ದು ಕೆಲವು ದಿನಗಳಲ್ಲಿ ಏನಾಗ್ತದೆ, ಒಣಗಿ ಹೋಗುವಂಥದ್ದಾಗಿದೆ, ಬಾಡಿ ಹೋಗುವಂಥದ್ದಾಗಿದೆ. ಆದರೆ ದಾವೀದನು ಹೇಳುವಂಥದ್ದು, ಸಹೋದರರು ಒಂದಾಗಿರುವಂಥದ್ದು ಎಷ್ಟೋ ರಮ್ಯವಾದದ್ದು. ಅಂದ್ರೆ ಅದು ಕೇವಲ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಮದುವೆ ದಿನದಲ್ಲಿ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇವತ್ತು ಸಹೋದರರು ಒಂದಾಗುವುದಂದ್ರೆ ಕೇವಲ ಮರಣದ ಸಂದರ್ಭದಲ್ಲಿ ಮಾತ್ರ. ಅವತ್ತು ಮಾತ್ರ ನಾವು ಕೇಳ್ತೇವೆ, ಅಯ್ಯೋ ನನ್ನ ಸಹೋದರ, ವಾ 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 ವಾ, ಅಯ್ಯೋ ನನ್ನ ತಂದೆ, ವಾ 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 ವಾ. ಆದರೆ ಜೀವಿಸಿರುವಂತಹ ಕಾಲದಲ್ಲಿ ಇಲ್ಲಿತ್ತು ನಮ್ಮ ಐಕ್ಯತೆ. ಇಲ್ಲಿ ಐಕ್ಯತೆ ಅನ್ನುವಂಥದ್ದು ಮರಣದ ಸಂದರ್ಭದಲ್ಲಿ ಅಲ್ಲ, ಜೀವಿಸಿರುವಂತಹ ಸಂದರ್ಭದಲ್ಲಿ. ಕೆಲವು ವ್ಯಕ್ತಿಗಳು ಮರಣಿಸಿದಾಗ ಜೀವಿಸಿರುವ ವ್ಯಕ್ತಿಗಳು ಹೇಳ್ತಾರೆ, ನನ್ನನ್ನು ಕರ್ಕೊಂಡು ಹೋಗು. ಎಲ್ಲಿಗೆ? ವೀಗಲ್ಯಾಂಡ್ಗೆ ಹೋಗಿದ್ದಾರೆ ಟೂರಿಗೆ. ಆದ್ರೆ ಬದುಕಿರಬೇಕಾದ್ರೆ ಒಂದಾಗಿರೋದಿಲ್ಲ ಅವರು. ಸತ್ತ ಮೇಲೆ ಹೇಳ್ತಾರೆ, ಎಲ್ಲರೂ ಕೇಳಿಂತ, ಅಯ್ಯೋ ನನ್ನನ್ನು ಕರ್ಕೊಂಡು ಹೋಗು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಪ್ರೀತಿಯ ದೇವಜನರೇ, ಕ್ರೈಸ್ತರಾದ ನಾವುಗಳು ನಮ್ಮ ಪಂಗಡಗಳನ್ನ ಮರೆತು ಯೇಸು ಕ್ರಿಸ್ತನನ್ನ ಮಾತ್ರ ಜ್ಞಾಪಕ ಮಾಡಿಕೊಂಡು ಇತರೆ ಕ್ರೈಸ್ತರನ್ನ ನಾವು ಪ್ರೀತಿಸುವಂತವರಾಗಿರಬೇಕು. ಸೊ ಈ ಒಂದು ಆಲೋಚನೆಗೆ ಸರ್ವಶಕ್ತನಾದ ದೇವರು ನಿಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಹಾಡುಗಾರ ಆಡ್ತಾ ಇದ್ದಾನೆ, ಪವಿತ್ರ ಐಕ್ಯಕ್ಕಾಗಿಯೇ ಕರೆಯುತ್ತಾನೆ ನಿನ್ನನ್ನು, ಸ್ವರ್ಗೀಯ ಕರೆ ಲಾಲಿಸಿ ಆಶ್ರಯಿಸು ಈ ಆಪ್ತನ. ಪ್ರಿಯರೇ, ಈ ಒಂದು ಅನುಭವದಲ್ಲಿ ಪ್ರತಿ ಕ್ರೈಸ್ತನು ಜೀವಿಸುವಂತದಾಗಿದ್ರೆ ಅದು ನಿಜವಾಗಲೂ ನಮ್ಮ ಕ್ರೈಸ್ತತ್ವಕ್ಕೆ ಒಂದು ಅತ್ಯಮೂಲ್ಯವಾದಂತಹ ಒಂದು ಉಡುಗೊರೆಯಾಗಿ ಮಾರ್ಪಡ್ತಾ ಇತ್ತು. ಇವತ್ತು ನಾವು
ನಿಜವಾಗಲೂ ಒಂದು ದುಃಖಕರವಾದಂತಹ ಸಂಗತಿ ಅಂದರೆ ಕ್ರೈಸ್ತರಾದ ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಇರುವಂಥದ್ದು. ಪಂಗಡಗಳ ಮಧ್ಯದಲ್ಲಿ ನಾವು, ಡಿನೋಮಿನೇಷನ್ಗಳ ಮಧ್ಯದಲ್ಲಿ ನಾವು ನೇರಾನೇರಿ ಹಣಾಹಣಿಯಲ್ಲಿ ಏರ್ಪಡದೆ ಇದ್ದಾಗ್ಯೂ ಮಾನಸಿಕವಾಗಿ ನಾವು ಅಂತರವನ್ನು ಕಾಪಾಡಿಕೊಳ್ಳುವಂಥವರಾಗಿದ್ದೇವೆ. ಅದು ಕೇವಲ ಮೇನ್ಲೈನ್ ಸಭೆಗಳು ಮತ್ತು ಕೆಲವು ಪೆಂಟೆಕೋಸ್ಟ್ ಸಭೆಗಳ ಮಧ್ಯದಲ್ಲಿ ಮಾತ್ರವಲ್ಲ, ಇದು ಅತಿ ಹೆಚ್ಚು ಡಿವಿಷನ್ ಅಥವಾ ವಿಭಜನೆ ಇರುವಂಥದ್ದು ಪೆಂಟೆಕೋಸ್ಟ್ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ. ಒಂದು ಪೆಂಟೆಕೋಸ್ಟ್ ಸಭೆ ವಿಶ್ವಾಸಿ ಮತ್ತೊಂದು ಪೆಂಟೆಕೋಸ್ಟ್ ಸಭೆಯನ್ನು ಅಂಗೀಕಾರ ಮಾಡೋದಿಲ್ಲ. ಆದರೆ ನೋಡುವಾಗ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಎಲ್ಲ ಹೇಳ್ತಾರಷ್ಟೇ. ಆದರೆ ಮಾನಸಿಕವಾಗಿ ಬಹಳ ದೂರದಲ್ಲಿ ನಿಂತಿರುವಂತಹ ಒಂದು ಕಾಲದಲ್ಲಿ ಅಂತಹ ಒಂದು ಐಕ್ಯತೆ ಇದ್ದಿದ್ರೆ ಒಂದು ಸಂಸ್ಥೆ ಅಥವಾ ಒಂದು ಡಿನೋಮಿನೇಷನ್ ಸೇವೆ ಮಾಡುವಂತಹ ಸ್ಥಳಗಳಲ್ಲಿ ನಾವು ಸಹ ಹೋಗಿ ಸೇವೆಯನ್ನು ಮಾಡ್ತಾ ಇರಲಿಲ್ಲ. ನೋಡಿ, ಪೌಲನ ಸೇವೆಯ ಪ್ರತ್ಯೇಕತೆ, ಪೌಲ ಹೇಳುವುದು ಯಾರು ಸುವಾರ್ತೆಯನ್ನು ಸಾರದೆ ಇರುವ ಸ್ಥಳಗಳಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ತೀರ್ಮಾನಿಸಿದನು ಎಂಬುದಾಗಿ. ಈ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕಾದ್ರೆ, ಈ ಒಂದು ಮನೋಭಾವದಲ್ಲಿ ನಾವು ಕ್ರಿಸ್ತನು ಅಥವಾ ಯೇಸು ಸ್ವಾಮಿ ನಮಗೆ ವಹಿಸಿರುವ ಸೇವೆಯನ್ನ ನಾವು ಪೂರೈಸಬೇಕಾದ್ರೆ ನಮ್ಮಲ್ಲಿ ಪರಸ್ಪರ ಐಕ್ಯತೆ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಅದು ಇಲ್ಲದೆ ಇರುವಂಥದ್ದು ಕ್ರೈಸ್ತತ್ವದ ಅತ್ಯಂತ ಖೇದಕರವಾದ ಸಂಗತಿ ಎನ್ನುವಂಥದ್ದನ್ನು ನಾವುಗಳು ಎಂದಿಗೂ ಮರೆಯಬಾರದು. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಅಂದರೆ ಒಂದೇ ಸಭೆಯ ವಿಶ್ವಾಸಿಗಳು ಎಂಬುದಾಗಿ ಅಲ್ಲ, ಅಥವಾ ಒಂದೇ ಮನೆಯ ಅಣ್ಣ ತಮ್ಮಂದಿರು ಎಂಬುದಾಗಿ ಅಲ್ಲ. ಚರ್ಚ್ ಆಸ್ ಎ ಯೂನಿವರ್ಸ್. ಸಭೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿರುವಂಥದ್ದು. ಸಾರ್ವತ್ರಿಕವಾದ ಸಭೆಗೆ ಯೇಸು ಕ್ರಿಸ್ತನು ಶಿರಸ್ಸಾಗಿರುವಾಗ ಸಭೆಯ ಅಂಗಗಳಾಗಿರುವ ನಾವುಗಳು ಪರಸ್ಪರ ಐಕ್ಯತೆಯಲ್ಲಿ, ಪರಸ್ಪರ ಏಕತೆಯಲ್ಲಿ ಜೀವಿಸುವಂತವರಾಗಿರಬೇಕು ಎಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ಅಂತಹ ಐಕ್ಯತೆಯಲ್ಲಿ ಆಶೀರ್ವಾದವು, ಜೀವವು ಸದಾ ಕಾಲವು ಇರ್ತದೆ. ಅಲ್ಲಿ ಇರಬೇಕೆಂಬುದಾಗಿ ಕರ್ತನು ಆಜ್ಞಾಪಿಸಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಈ ಒಂದು ಆಲೋಚನೆಯಲ್ಲಿ ಮುನ್ನಡೆಸಲಿ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ಪ್ರಾರ್ಥಿಸುವಂತವನಾಗಿದ್ದೇನೆ. ಇಂದು ನಾವು ಧ್ಯಾನ ಮಾಡುವಂಥದ್ದು ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬೆಗಳು ಶೀರ್ಷಿಕೆ. ಇದು ಐಕ್ಯತಾ ಭಾನುವಾರವನ್ನ ಮೇಲಿನ ಸಭೆಗಳು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ನಮ್ಮ ಪೆಂಟೆಕೋಸ್ಟ್ ಸಭೆಗಳಿಗೆ ಇದರ ಕುರಿತಾಗಿ ಯಾವ ಒಂದು ತಿಳುವಳಿಕೆ ಇಲ್ಲ. ಮತ್ತೆ ಏನು ಗೊತ್ತು? ನಿಜವಾಗ್ಲೂ ಹೇಳ್ಬೇಕಾದ್ರೆ ಏನು ಗೊತ್ತಿಲ್ಲ. ಆದರೆ ಎಲ್ಲೋ ಗೊತ್ತು ಅಂತ ಹೇಳ್ಬಿಟ್ಟು ನಾವು ಬದುಕ್ತಾ ಇದೀವಿ ಅಷ್ಟೇ. ಇಂದು ಸಭೆಗಳು ಯುನಿಟಿ ಸಂಡೇ, ಐಕ್ಯತಾ ಭಾನುವಾರವಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾದದ್ದು 1910ರಲ್ಲಿ ಸ್ಕಾಟ್ಲ್ಯಾಂಡ್ ಐಡನ್ಬರ್ಗ್ನಲ್ಲಿ ಪ್ರಪ್ರಥಮವಾಗಿ ನಡೆದಂತಹ ವರ್ಲ್ಡ್ ಮಿಷನ್ ಕಾನ್ಫರೆನ್ಸ್ ನಲ್ಲಿ ವಿವಿಧ ಪ್ರೊಟೆಸ್ಟೆಂಟ್ ಸಭೆಯ ಮುಖಂಡರುಗಳು ಒಟ್ಟಾಗಿ ಸೇರಿ ಹೇಗೆ ಒಟ್ಟಾಗಿ ಸೇರಿ ಸೇವೆಯನ್ನು ಫಲಭರಿತವಾಗಿ ನಿರ್ವಹಿಸಬಹುದು ಎಂಬುದರ ಕುರಿತಾಗಿ ಚರ್ಚೆಯನ್ನು ನಡೆಸಿದರು. ನೋಡಿ, ಪ್ರಾರಂಭದಲ್ಲಿ ಹೇಳ್ತೇನೆ,
ಸೊ ನಮ್ಮ ದೌತ್ಯ ಅನ್ನುವಂಥದ್ದು ಸುವಾರ್ತೀಕರಣ. ಸೊ ನಮ್ಮ ದೌತ್ಯ ಅನ್ನುವಂಥದ್ದು ಅಕ್ರೈಸ್ತರಿಗೆ ಅಥವಾ ಸುವಾರ್ತೆಯನ್ನು ಕೇಳಿಸಿಕೊಳ್ಳದ ಜನರಿಗೆ ಸುವಾರ್ತೆಯನ್ನು ತಲುಪಿಸುವಂಥದ್ದು. ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದ್ದಾರೆ, ಅವರ ಹೆಸರು ನಾನು ಮರ್ತೋಗ್ಬಿಟ್ಟೆ. ಪ್ರೀಚ್ ದ ಗಾಸ್ಪಲ್, ಸುವಾರ್ತೆಯನ್ನು ಸಾರಿರಿ, ಟು ಫಿಲ್ ದ ಹೆವೆನ್, ನಾಟ್ ಯುವರ್ ಚರ್ಚ್. ಪರಲೋಕವನ್ನ ತುಂಬಿಸುವುದಕ್ಕೆ ಸುವಾರ್ತೆಯನ್ನು ಸಾರಿರಿ ಹೊರತು ನಿಮ್ಮ ಸಭೆಯ ಸದಸ್ಯತ್ವವನ್ನ ದ್ವಿಗುಣ ಮಾಡುವುದಕ್ಕೆ ಸುವಾರ್ತೆಯನ್ನು ಸಾರಬೇಡ್ರಿ. ಇವತ್ತು ಪೆಂಟೆಕೋಸ್ತ ಸಭೆಗಳು ಸುವಾರ್ತೆಯನ್ನು ಸಾರುವಂಥದ್ದು ಪರಲೋಕವನ್ನ ತುಂಬಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ತಮ್ಮ ಸಭೆಯ ಸದಸ್ಯತ್ವವನ್ನ ದ್ವಿಗುಣಗೊಳಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಆರ್ಥಿಕತೆಯನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಎಂಬುವಂಥದ್ದು ನಗ್ನವಾದ ಸತ್ಯವಾಗಿದೆ. ನೋಡಿ, 1910ರಲ್ಲಿ ಸ್ಕಾಟ್ಲ್ಯಾಂಡ್ನ ಎಡನ್ಬರ್ಗ್ನಲ್ಲಿ ನಡೆದಂತಹ ವರ್ಲ್ಡ್ ಮಿಷನ್ ಕಾನ್ಫರೆನ್ಸ್, ಅಲ್ಲಿ ಭಾಗಿಗಳಾದಂತಹ ಪ್ರೊಟೆಸ್ಟೆಂಟ್ ಸಭೆಗಳು ಯಾವ ರೀತಿಯಾಗಿ ಒಟ್ಟಾಗಿ ಸೇರಿ ಸೇವೆಯನ್ನು ಫಲಭರಿತವಾಗಿ ನಾವು ಮಾರ್ಪಡಿಸಬಹುದು ಎಂಬುದರ ಕುರಿತಾಗಿ ಒಂದು ಚರ್ಚೆಯನ್ನ ಮಾಡಿದ್ರು. ಇದರಲ್ಲಿ ಒಟ್ಟು 8 ವಿಷಯಗಳು, ಪ್ರಾಮುಖ್ಯವಾದ ವಿಷಯಗಳನ್ನ ಅವರು ಚರ್ಚೆ ಮಾಡಿದ್ರು. ಅವುಗಳಲ್ಲಿ ಮೊದಲನೇ ವಿಷಯ ಅನ್ನುವಂಥದ್ದು ಕ್ರೈಸ್ತೇತರ ಪ್ರದೇಶಗಳಿಗೆ ಸುವಾರ್ತೆಯನ್ನು ತಲುಪಿಸುವುದು ಹೇಗೆ. ಹೌ ಟು ಟ್ರಾನ್ಸ್ಪೋರ್ಟ್ ದ ಗಾಸ್ಪಲ್ ಟು ನಾನ್ ಕ್ರಿಶ್ಚಿಯನ್ ಏರಿಯಾ. ಕ್ರೈಸ್ತೇತರ ಪ್ರದೇಶಗಳಿಗೆ ಸುವಾರ್ತೆಯನ್ನು ತಲುಪಿಸುವುದು ಹೇಗೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಗುರಿ ಅನ್ನುವಂಥದ್ದು ಅಥವಾ ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ ಅನ್ನುವಂಥದ್ದು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 18ರಿಂದ ಕೆಲವು ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ದ ಗ್ರೇಟ್ ಕಮಿಷನ್ ಅನ್ನು ಕೊಡ್ತಾ ಇದ್ದಾರೆ. ಏನು ಗ್ರೇಟ್ ಕಮಿಷನ್? ಅವರು ನಿರ್ವಹಿಸಬೇಕಾದಂತಹ ಮಹಾ ದೌತ್ಯವನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ಆ ದೌತ್ಯ ಏನಾಗಿದೆ? ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ. ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ. ಆಮೇಲೆ ಏನು ಮಾಡಬೇಕು? ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಆಮೇಲೆ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇದರ ಕುರಿತಾಗಿ ಯೇಸು ಸ್ವಾಮಿ ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು ನೋಡಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು. ನಂಬಿಸುವಂಥದ್ದು ನಮ್ಮ ಕೆಲಸವಲ್ಲ. ನಮ್ಮ ಕೆಲಸ ಸುವಾರ್ತೆಯನ್ನು ಸಾರುವಂಥದ್ದು. ಆದರೆ ಇವತ್ತು ಎಲ್ಲ ಡಿನೋಮಿನೇಷನ್ಗಳು, ಮೇನ್ಲೈನ್ ಸಭೆಗಳು ಹೊರತುಪಡಿಸಿ ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳು ಇವತ್ತು ಸುವಾರ್ತೆಯನ್ನು ಸಾರುವಂಥದ್ದು ತಮ್ಮ ಸಭೆಯ ಸದಸ್ಯತ್ವವನ್ನು ದ್ವಿಗುಣಗೊಳಿಸುವುದಕ್ಕೋಸ್ಕರವಾಗಿ. ಪ್ರತ್ಯೇಕವಾಗಿ ಕೆಲವು ಸಭೆಗಳಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಇದೆ, ಈಚ್ ಒನ್ ಗೆಟ್ ಒನ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ವಿಶ್ವಾಸಿ ಅಥವಾ ಒಬ್ಬ ದೇವರ ಮಗ ಇನ್ನೊಬ್ಬನನ್ನ ಸಭೆಗೆ ಕರ್ಕೊಂಡ್ಬರ್ಬೇಕು. ಒಳ್ಳೆ ವಿಚಾರ. ಆದರೆ ವಾಟ್ ಇಸ್ ಅಲ್ಟಿಮೇಟ್ ಗೋಲ್? ಆಳವಾದಂತಹ ಆಸೆ, ಬಯಕೆ ಏನಾಗಿದೆ? ಟು ಫಿಲ್ ಹೆವೆನ್, ಪರಲೋಕವನ್ನ ತುಂಬಿಸುವುದಕ್ಕೋಸ್ಕರವಾಗಿನ ಅಥವಾ ಸಭೆಯ ಸದಸ್ಯತ್ವವನ್ನು ತುಂಬಿಸುವುದಕ್ಕೋಸ್ಕರವಾಗಿನ? ನೋಡಿ, ಮೊದಲನೇ ಮಿಷನರಿ ಕಾನ್ಫರೆನ್ಸ್ ಅವರ
ಪ್ರಥಮವಾದಂತಹ ಒಂದು ವಿಷಯ ಅನ್ನುವಂಥದ್ದು ಕ್ರೈಸ್ತೇತರ ಪ್ರದೇಶಗಳಿಗೆ ಸುವಾರ್ತೆಯನ್ನು ತಲುಪಿಸುವಂಥದ್ದು. ಸೊ ಈ ಒಂದು ಕಾರ್ಯ ಅಥವಾ ಈ ಒಂದು ಮಿಷನ್ ಅಥವಾ ಈ ಒಂದು ಧ್ಯೇಯ, ಈ ಒಂದು ದೌತ್ಯ ಪೂರ್ತೀಕರಣಗೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಸಭೆಗಳ ಮಧ್ಯೆ ಐಕ್ಯತೆ ಇರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಂದು ಸ್ಥಳದಲ್ಲಿ ಒಂದು ಸಭೆ ಇರುವುದಾದರೆ ಕೆಲವು 50-100 ಮನೆಗಳು ಇರುವಂತಹ ಒಂದು ಏರಿಯಾದಲ್ಲಿ ಒಂದು ಸಭೆ ಇರೋದಾದರೆ ಆ ಜಾಗದಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನು ಸ್ಥಾಪಿಸುವಂಥದ್ದು ಮಾನಸಿಕವಾಗಿ ನಾವು ಯೋಚಿಸುವಾಗ ಇದು ಸರಿಯಾದಂಥದ್ದು. ಓಕೆ, ನಮ್ಮ ಸೇವೆಯ ಫಲವಾಗಿ ಅಥವಾ ನಮ್ಮ ಮೂಲಕವಾಗಿ ಆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ರೆ, ಐಕ್ಯತೆಗಾಗಿ ದೇವರು ನಮ್ಮನ್ನು ಕರೆದಿರುವಾಗ ನನ್ನ ದೌತ್ಯ ಅನ್ನುವಂಥದ್ದು ಆ ಸ್ಥಳದಲ್ಲಿರುವಂತಹ ಸಭೆಗೆ ಆ ವ್ಯಕ್ತಿಗೆನ್ನ ಒಪ್ಪಿಸುವಂಥದ್ದು. ಅದಕ್ಕೆ ಬದಲಾಗಿ ನಾನು ನನ್ನ ಸಭೆಯ ಇನ್ನೊಂದು ಔಟ್ಸ್ಟೇಷನ್ ಅನ್ನ ಅಲ್ಲಿ ಮಾಡುತ್ತೇನೆ ಎಂಬುದಾಗಿ ನಾನು ತೀರ್ಮಾನವನ್ನು ತೆಗೆದುಕೊಂಡ್ರೆ ಇದು ಎತ್ತಿ ತೋರಿಸುವಂಥದ್ದು ನಮ್ಮಲ್ಲಿ ಐಕ್ಯತೆ ಇಲ್ಲ ಎಂಬುದಾಗಿ. ಸೊ ಇದನ್ನು ಕ್ರೈಸ್ತರು ಅರ್ಥ ಮಾಡಿಕೊಳ್ಬೇಕು. ಪ್ರತಿ ಕ್ರೈಸ್ತರು ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿರಬೇಕು. ಪ್ರಿಯರೇ, ಐಕ್ಯತೆ ಅನ್ನುವಂಥದ್ದು ಒಂದು ಬಲವಾದಂಥದ್ದಾಗಿದೆ. ಯುನಿಟಿ ಈಸ್ ದ ಸ್ಟ್ರೆಂತ್. ಆದರೆ ವಿಭಜನೆ ಅಥವಾ ಡಿವಿಷನ್ ಅನ್ನುವಂಥದ್ದು ಅದು ವೀಕ್ನೆಸ್ ಆಗಿದೆ, ಅದು ನಮ್ಮ ದೌರ್ಬಲ್ಯವಾಗಿದೆ. ಆದರೆ ದೇವರು ನಮ್ಮನ್ನು ಕರೆದಿರುವಂಥದ್ದು ಐಕ್ಯತೆಗಾಗಿ ಎಂಬುವಂಥದ್ದನ್ನ ಪ್ರತಿ ಕ್ರೈಸ್ತರು ಮರೆಯಬಾರದು. ಈ ಒಂದು ಸಮ್ಮೇಳನದ ಉದ್ದೇಶ ಕ್ರೈಸ್ತ ಸಭೆಗಳನ್ನು ಐಕ್ಯತೆಯಲ್ಲಿ ದೃಢಪಡಿಸುವುದಕ್ಕೋಸ್ಕರವಾಗಿ. ಪ್ರಾರಂಭದಲ್ಲಿ ರೋಮನ್ ಕ್ಯಾಥಲಿಕ್ ಸಭೆ ಈ ಒಂದು ಮೂಮೆಂಟ್ನ ಭಾಗವಾಗದೇ ಇದ್ದಾಗ್ಯೂ ನಂತರದ ದಿನದಲ್ಲಿ ಅವರು ಸಹ ಈ ಒಂದು ಮೂಮೆಂಟ್ನ ಭಾಗವಾಗಿ ಮಾರ್ಪಟ್ಟರು. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಒಂದೇ ಒಂದು, ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಲಭಿಸುವಂಥದ್ದು. ಸೊ ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಲಭಿಸುತ್ತದೆ ಎಂಬ ಸಂದೇಶವನ್ನ ಒಂದು ಪಂಗಡದವರು, ಒಂದು ಸಭೆಯವರು ಒಂದು ಜಾಗದಲ್ಲಿ ಸಾರುತ್ತಿರುವಾಗ ಆ ಜಾಗಕ್ಕೆ ನನ್ನ ಪ್ರವೇಶನ ಅನಿವಾರ್ಯವೋ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಬೇಕು. ಇವತ್ತು ಯಾಕೆ ಅಣುಬೆ ರೀತಿಯಲ್ಲಿ ಸಭೆಗಳು ಎದ್ದೇಳ್ತಾ ಇದೆ? ನಮಗೆ ಈ ಒಂದು ತಿಳುವಳಿಕೆ ಇಲ್ಲದೆ ಇರುವುದರಿಂದ. ಯಾವುದೋ ಒಂದು ಮಹಿಳೆ ಸಭೆ ಅವರು ಸಹ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಎಂಬ ಸಂದೇಶವನ್ನು ಸಾರುತ್ತಿರುವಾಗ ಅಲ್ಲಿ ನಮ್ಮ ಪ್ರಸಕ್ತಿ ಉಂಟೋ ಇಲ್ಲ ಎಂಬುದನ್ನು ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕು. ಅದರ ಬದಲಾಗಿ ನಾನು ದರ್ಶನ ತೆಗೆದುಕೊಂಡೆ, ನನಗೆ ದರ್ಶನ ಸಿಕ್ತು. ಎಲ್ಲಿ ತನಕ ಇಂತಹ ಒಂದು ಶುದ್ಧ ಸುಳ್ಳನ್ನ ಹೇಳಿ ಜನರನ್ನ, ದೇವರನ್ನ ವಂಚಿಸುವಂಥದ್ದು? ಪ್ರಿಯರೇ, ಯು ಮಸ್ಟ್ ಆನ್ಸರ್ ಫಾರ್ ದಿಸ್. ನೀವೆಲ್ಲರೂ ಇದಕ್ಕೆ ಉತ್ತರವನ್ನು ಕೊಡಲೇಬೇಕು. ಹೊಟ್ಟೆಪಾಡಿಗಾಗಿಯೋ ಅಥವಾ ಸಂಸ್ಥೆಗೆ ಲೆಕ್ಕವನ್ನ ಕೊಡಬೇಕು ಎಂಬ ಉದ್ದೇಶದಿಂದಲೋ ಗ್ರಾಮಗಳಲ್ಲಿ
ಅಥವಾ ಇತರೆ ಸ್ಥಳಗಳಲ್ಲಿ ಸಭೆಯನ್ನು ಪ್ರಾರಂಭಿಸುವಂಥದ್ದಲ್ಲ. ಪೌಲನು ಹೇಳಿದ ರೀತಿಯಲ್ಲಿ ಯಾರು ಸುವಾರ್ತೆಯನ್ನು ಸಾರದೆ ಯಾವ ಸ್ಥಳದಲ್ಲಿ ಸುವಾರ್ತೆಯು ಸಾರಲ್ಪಡಲಿಲ್ಲವೋ, ಯಾವ ಸ್ಥಳಗಳಲ್ಲಿ ಸಭೆಗಳಿಲ್ಲವೋ ಅಂತಹ ಸ್ಥಳಗಳಲ್ಲಿ ಸುವಾರ್ತೆಯನ್ನು ತಲುಪಿಸುವಂತಹ ಒಂದು ದೌತ್ಯವನ್ನ ಪ್ರತಿ ಕ್ರೈಸ್ತರು ಹೊಂದಿಕೊಳ್ಳುವವರಾಗಿರಬೇಕು ಎಂಬುವಂಥದ್ದಾಗಿ ನಾನು ಪ್ರಾರಂಭದಲ್ಲಿ ಹೇಳ್ತೇನೆ. ನೋಡಿ, ಈ ಒಂದು ಆಧಾರದಲ್ಲಿ 4 ವಿಚಾರಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ನಾನು ಹೇಳಿದೆ 133ನೇ ಕೀರ್ತನೆಯಲ್ಲಿ ಐಕ್ಯತೆಯಲ್ಲಿ ಆಶೀರ್ವಾದ ಉಂಟು. ವೇರ್ ದೇರ್ ಇಸ್ ಎ ಯೂನಿಟಿ ದೇರ್ ಇಸ್ ಎ ಬ್ಲೆಸ್ಸಿಂಗ್. ಇಲ್ಲಿ ದಾವೀದನು ತಾನೇ ಹೇಳಿರುವಂಥದ್ದು. ಅಲ್ಲಿ ಆಶೀರ್ವಾದವು ಜೀವವು ಇರಬೇಕೆಂದು ಎಲ್ಲಿ ಪ್ರಶ್ನೆ, ಎಲ್ಲಿ ಆ ಪ್ರಶ್ನೆಗೆ ಉತ್ತರ ಮೊದಲನೇ ವಾಕ್ಯ, ಎಲ್ಲಿ ಸಹೋದರರು ಒಂದಾಗಿರ್ತಾರೋ ಅಲ್ಲಿ ಆಶೀರ್ವಾದವು ಇರುವಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ದೈವಿಕವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನೀನು ಬಯಸುವಂತ ವ್ಯಕ್ತಿಯಾಗಿದ್ರೆ ಅದು ಸೇವೆಯಲ್ಲಿ ಮಾತ್ರವಲ್ಲ, ನಿನ್ನ ಕೌಟುಂಬಿಕ ಜೀವಿತದಲ್ಲಿ ನೀನು ಆಶೀರ್ವಾದವನ್ನ ಹೊಂದಿಕೊಳ್ಬೇಕು ಎಂಬುದಾಗಿ ಬಯಸುವಂತ ವ್ಯಕ್ತಿಯಾಗಿದ್ರೆ ಐಕ್ಯತೆಯಲ್ಲಿ ನಾವು ಬಾಳುವಂತವರಾಗಿರಬೇಕು. ಇಲ್ಲದೆ ಹೋದ್ರೆ ಆ ದೈವಿಕವಾದ ಆಶೀರ್ವಾದವನ್ನ ನಮ್ಮಿಂದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯೇಸುಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥದ್ದು, ನೀನು ದೇವಾಲಯಕ್ಕೆ ಕಾಣಿಕೆಯನ್ನು ತಂದಾಗ ನಿನಗೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವದೆ ಎಂಬುದು ನಿನಗೆ ಗೊತ್ತಾದರೆ ಮೊದಲು ಕಾಣಿಕೆಯನ್ನು ಅಲ್ಲೇ ಬಿಟ್ಟುಬಿಟ್ಟು ಮೊದಲು ಸಹೋದರನ ಸಂಗಡ ಐಕ್ಯವಾಗಿ ಬಾ, ಒಂದಾಗು, ಐಕ್ಯವಾಗು. ನಂತರ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಆಗ ಮಾತ್ರ ಆ ಕಾಣಿಕೆಯು ದೇವರಿಂದ ಸ್ವೀಕೃತವಾಗುವಂಥದ್ದಾಗಿದೆ. ಇವತ್ತು ಸಭೆಗಳಲ್ಲಿ ಅನೇಕರು ಕಾಣಿಕೆಗಳನ್ನು ಹಾಕ್ತಾರೆ. ಈ ಕಾಣಿಕೆ ದೇವರಿಗೆ ಸ್ವೀಕಾರವಾಗುತ್ತಾ ಗೊತ್ತಿಲ್ಲ, ಆದರೆ ಅಲ್ಲಿರುತ್ತ ಪಾಸ್ಟರ್ಗಳಿಗೆ ಸ್ವೀಕಾರ ಆಗ್ತಾ ಇದೆ. ಆದರೆ ದೇವರು ನಿನ್ನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾದ್ರೆ ನೀನು ಮೊದಲು ಸಹೋದರನ ಸಂಗಡ ಒಂದಾಗಿರುವಂತವನಾಗಿರಬೇಕು. ನಿಮ್ಮ ಮಧ್ಯದಲ್ಲಿ ಯಾವ ಕಹಿಯಾದ ಅನುಭವಗಳಿರಬಾರದು. ಎಲ್ಲಿ ಐಕ್ಯತೆ ಇದೆ ಅಲ್ಲಿ ಆಶೀರ್ವಾದ. ವೇರ್ ದೇರ್ ಇಸ್ ಎ ಯೂನಿಟಿ ದೇರ್ ಇಸ್ ಎ ಬ್ಲೆಸ್ಸಿಂಗ್. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಒಂದು ಐಕ್ಯತೆಯ ಕರೆಯನ್ನ ಕೊಡುವಂತದಾಗಿ ನೋಡುತ್ತೇವೆ. ಎಸ್ಕೆರನ ಪುಸ್ತಕ 37ನೇ ಎಸ್ಕೆರನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ ಅದರ 15ರಿಂದ 23 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಅದರ ಶೀರ್ಷಿಕೆಯಲ್ಲಿ ಕೊಡಲ್ಪಟ್ಟಿರುವಂಥದ್ದು ಇಸ್ರಾಯೇಲು ಯಹೂದವು ಒಂದಾಗುವುದು. ಇಸ್ರಾಯೇಲು ಯಹೂದವು ಒಂದಾಗುವುದು. ಏನು ಇಸ್ರಾಯೇಲು ಯಹೂದ್ಯ ಎರಡು ಒಂದೇ ಅಲ್ವಾ? ಒಂದು ಕಾಲದಲ್ಲಿ ಎರಡು ಒಂದೇ ಆಗಿತ್ತು. ಆದರೆ ಕಾಲಾಂತರದಲ್ಲಿ ಸಂಯುಕ್ತ ಇಸ್ರಾಯೇಲ್ ಸಾಮ್ರಾಜ್ಯ ಇಬ್ಬಾಗವಾಗಿ ಮಾರ್ಪಟ್ಟಿತು. 2.5 ಗೋತ್ರದವರು ಯಹೂದ ಸಾಮ್ರಾಜ್ಯವಾಗಿಯೂ ಅಥವಾ ದಕ್ಷಿಣ ಇಸ್ರಾಯೇಲಿನ ದಕ್ಷಿಣ ಸಾಮ್ರಾಜ್ಯವಾಗಿಯೂ, ಬಾಕಿ 10.5 ಗೋತ್ರದವರು ಉತ್ತರ ಸಾಮ್ರಾಜ್ಯವಾಗಿಯೂ ಅಥವಾ ಇಸ್ರಾಯೇಲ್ ಸಾಮ್ರಾಜ್ಯವಾಗಿಯೂ ಮಾರ್ಪಟ್ಟರು.
ಸೊ ಇದಕ್ಕೆ ಕಾರಣ ಅವರು ದೇವರಿಗೆ ಅವಿಧೇಯರಾಗಿ ಹೋದದ್ದು. ನೋಡಿ, ಇಸ್ರಾಯೇಲರ ಚರಿತ್ರೆಯನ್ನು ನಾವು ಕಲಿಬೇಕಾದ್ರೆ ಅಬ್ರಹಾಮನಿಂದ ನಾವು ಕಲಿಬೇಕು. ಅಬ್ರಹಾಮನನ್ನ ದೇವರು ಕರೆದರು. ಸೊ ತನಗೋಸ್ಕರ ಒಂದು ಸ್ವಕೀಯ ಪ್ರಜೆಯನ್ನಾಗಿ ಅವನನ್ನು ಆರಿಸ್ಕೊಂಡ್ರು. ಅವನ ತರುವಾಯ ಇಸ್ರಾಯೇಲರು ಐಗುಪ್ತದಲ್ಲಿ ಸುಮಾರು 400 ವರ್ಷ ಗುಲಾಮರಾಗಿ, ದಾಸರಾಗಿ ಸೇವೆ ಮಾಡಿದ್ರು. ತದನಂತರ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನ ಕರ್ಕೊಂಡೋಗಿ ಸೇರಿಸಿದ್ರು. ಸೊ ದೇವರು ಬಯಸಿದಂಥದ್ದು ದೇವರ ಆಳ್ವಿಕೆಯಲ್ಲಿ ಅಥವಾ ದೇವರ ನಿಯಂತ್ರಣದಲ್ಲಿ ಇರುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಗುಂಪು. ಆದರೆ ಕಾಲಗಳು, ಸಮಯಗಳು, ಶತಮಾನಗಳು ಕಳೆಯುತ್ತಾ ಹೋಗುತ್ತಿದ್ದಂತೆ ಇಸ್ರಾಯೇಲಿಯರಿಗೆ ಒಂದು ಆಸೆ, ನಮಗೂ ಒಬ್ಬ ಅರಸ ಬೇಕು. ಸೊ ಅಲ್ಲಿಯ ತನಕ ದೈವಿಕವಾದ ಆಳ್ವಿಕೆಯಲ್ಲಿ, ದೈವಿಕವಾದ ನಿಯೋಗದಲ್ಲಿ ಜೀವಿಸುತ್ತಿದ್ದಂತಹ ಇಸ್ರಾಯೇಲಿಯರು ಸಮುವೇಲನ ಕಾಲದಲ್ಲಿ ಪ್ರವಾದಿಯಾದ ಸಮುವೇಲನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ವಿ ನೀಡ್ ಎ ಕಿಂಗ್, ನಮಗೆ ಒಬ್ಬ ಅರಸ ಬೇಕು. ಅದಕ್ಕೆ ಅವರು ಕೊಡುವಂತಹ ಕಾರಣ 1 ಸಮುವೇಲ 8ನೇ ಅಧ್ಯಾಯಕ್ಕೆ ಬರುವಾಗ, ಸಮುವೇಲ ಮುದುಕ ಆದ. ಅವನ ಮಕ್ಕಳಾದ ಯೋವೇಲ, ಅಬಿಯ ಇವರು ದ್ರವ್ಯಾಶೆಯುಳ್ಳವರಾಗಿ ತಂದೆಯ ಮಾರ್ಗದಲ್ಲಿ ನಡೆಯದೆ ಲಂಚವನ್ನ ತೆಗೆದುಕೊಂಡು ಅನ್ಯಾಯವಾಗಿ ತೀರ್ಪನ್ನ ಮಾಡುವಂತವರಾದರು. ನ್ಯಾಯ ತನ್ನ ಸ್ಥಾನವನ್ನ ಬಿಟ್ಟು ಹೋಯಿತು. ಸೊ ಹೀಗಿರಲಾಗಿ ಜನ ಬಂದು ಹೇಳ್ತಾ ಇದ್ದಾರೆ, ನೀನಂತೂ ಮುದುಕನಾಗಿದ್ದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮಗೆ ನಮ್ಮ ನ್ಯಾಯಸ್ಥಾಪಕನಾಗಿರಲಿ. ಸೊ ಇದು ಕೇಳಿದಾಗ ಸಮುವೇಲನಿಗೆ ಬಹಳ ದುಃಖ ಆಯಿತು. ಆದರೆ ಯೆಹೋವನು ಹೇಳುವಂಥದ್ದು ನೋಡಿ, 7ನೇ ವಾಕ್ಯದಲ್ಲಿ, ಆತನು ಅವನಿಗೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನೆಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ. ನೋಡಿ, ದೇವರು, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರನ್ನು ತನ್ನ ಒಂದು ಸಂರಕ್ಷಣೆಯಲ್ಲಿ, ತನ್ನ ಒಂದು ಆಳ್ವಿಕೆಯಲ್ಲಿ ಈ ಪ್ರಪಂಚದಲ್ಲಿ ನೆಲೆಸಬೇಕು ಎಂಬುದಾಗಿ ಬಯಸಿದಂಥದ್ದು. ಆದರೆ ಜನ ಹೇಳ್ತಾ ಇದ್ದಾರೆ, ವಿ ನೀಡ್ ಎ ಕಿಂಗ್. ಸೊ ನಮಗೆ ಒಬ್ಬ ಅರಸ ಬೇಕು. ಯಾವ ರೀತಿ ಇತರೆ ಜನಾಂಗದವರಿಗಂತೆ ಸೊ ನಮ್ಮ ಮುಂದೆ ಹೋಗುವುದಕ್ಕೆ, ನಮಗೋಸ್ಕರ ಯುದ್ಧ ಮಾಡುವುದಕ್ಕೆ ನಮಗೆ ಒಬ್ಬ ಅರಸ ಬೇಕು. ನೋಡಿ, ಐಗುಪ್ತದಿಂದ ಹೊರಟು ಬಂದಂತಹ ಸಂದರ್ಭದಲ್ಲಿ ಯೆಹೋವನು ತಾನೇ ಇವರಿಗೋಸ್ಕರವಾಗಿ ಯುದ್ಧ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು. ಸೊ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ನನಗೆ ಒಂದು ಆಲಯವನ್ನ ಕಟ್ಟು. ದೇವರು ಬಯಸುವಂಥದ್ದು ಒಂದು ಆಧ್ಯಾತ್ಮಿಕವಾದಂತಹ ಒಂದು ಜನಾಂಗವನ್ನ. ಆದರೆ ಕಾಲಗಳು ಗತಿಸಿ ಓದಂತೆ ಜನ ಕೇಳ್ತಾ ಇದ್ದಾರೆ, ವಿ ನೀಡ್ ಎ ಕಿಂಗ್ ಲೈಕ್ ಎ ಅದರ್ ನೇಷನ್. ಇತರೆ ಜನಾಂಗಗಳಿಗೆ, ಇತರೆ ದೇಶದವರಿಗೆ ಇರುವಂತೆ, 5ನೇ ವಾಕ್ಯದಲ್ಲಿ, ಬೇರೆ ಎಲ್ಲ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು. ಅವರ ಬಯಕೆಯಂತೆ ದೇವರು ಏನು ಮಾಡಿದ್ರು, ಅವನಿಗೆ ಪ್ರಪ್ರಥಮವಾಗಿ ಸೌಲನನ್ನ ಅರಸನನ್ನಾಗಿ ಕೊಟ್ಟ. ಆದರೆ ಸೌಲ ದೇವರ ಮಾತನ್ನ ಮೀರಿ ಅವಿಧೇಯನಾಗಿ ಹೋದ. ನಂತರವಾಗಿ ಅವನನ್ನು ತಳ್ಳಿ ಹಾಕಿ ದೇವರು ದಾವೀದನನ್ನ ಕೊಟ್ಟ. ಅಂದ್ರೆ ಮೊದಲನೆಯ ಅರಸನು ಬೆನ್ಯಾಮಿನ್ ಕುಲದವನಾದಂತಹ
ಸೌಲನಾಗಿದ್ದ. ಆದರೆ ಎರಡನೇ ಸಂದರ್ಭದಲ್ಲಿ ದೇವರು ಏನ್ ಮಾಡಿದ್ರು, ದಾವೀದನನ್ನ ಕೊಟ್ಟರು. ಸೊ ದಾವೀದನು ದೇವರ ಮಾರ್ಗದಲ್ಲಿ ನಡೆಯುವಂತವನಾಗಿದ್ದ. ಸೊ ದಾವೀದನ ನಡತೆಯನ್ನ ನೋಡಿ ದೇವರು ಒಂದು ವಾಗ್ದಾನವನ್ನು ಕೊಟ್ಟರು. ಸೊ ನಿನ್ನ ಸಂತತಿ ತಲತಲಾಂತರಕ್ಕೂ ಸಿಂಹಾಸನದ ಮೇಲೆ ಕೂತ್ಕೊಳ್ತದೆ. ಆದರೆ ಅವನ ಮಗನಾದಂತಹ ಸೊಲೊಮೋನ ಪ್ರಾರಂಭದಲ್ಲಿ ಕೆಲವು ದಿನಗಳ ಮಟ್ಟಿಗೆ ಅಥವಾ ಕೆಲವು ವರ್ಷಗಳ ಮಟ್ಟಿಗೆ ದೈವಿಕವಾದ ಮಾರ್ಗದಲ್ಲಿ ನಡೆದು ಸಹ ದೇವರ ಮಾತಿಗೆ ವಿಧೇಯನಾದ ಕಾರಣ ಅವನು ಅನ್ಯ ದೇಶದ ರಾಜರ ಮಕ್ಕಳನ್ನ ಮದುವೆಯಾಗಿ ದೇವರ ಆಜ್ಞೆಗಳನ್ನ ಉಲ್ಲಂಘಿಸಿದ. ಸೊ ಅವನು ವೃದ್ಧನಾದ ಸಂದರ್ಭದಲ್ಲಿ ಈ ಅನ್ಯ ದೇಶದ ಅನ್ಯ ದೇವರುಗಳನ್ನು ಆರಾಧಿಸುವಂತಹ ರಾಣಿಯರು ಸಮುವೇಲನನ್ನ ಏನು ಮಾಡಿದ್ರು, ಅವರ ದೇವತೆಗಳಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೂ ಆ ದೇವತೆಗಳಿಗೆ ಧೂಪವನ್ನು ಅರ್ಪಿಸುವುದಕ್ಕೂ ಅವನ ಮನಸ್ಸನ್ನ ಬದಲಾಯಿಸಿಬಿಟ್ರು. ಸೊ ಹೀಗಿರುವಾಗ ದೇವರು ಏನು ಮಾಡಿದ್ರು, ಹೇಳಿದ್ರು, ಐ ಆಮ್ ಗೋಯಿಂಗ್ ಟು ಡಿವೈಡ್ ದ ನೇಷನ್. ಹಂಗೆ ಸೊಲೊಮೋನನ ಕಾಲದ ನಂತರ ಅವನ ಮಗನಾದ ರೆಹಬ್ಬಾಮನ ಕಾಲದಲ್ಲಿ ಸಾಮ್ರಾಜ್ಯ ಎರಡಾಯಿತು. ಒಂದು ಯೆಹೂದ ಸಾಮ್ರಾಜ್ಯ, ದೇವರು ದಾವೀದನಿಗೆ ಮಾಡಿದ ವಾಗ್ದಾನಕ್ಕೆ ಅನುಸಾರವಾಗಿ ಒಂದು ಭಾಗವನ್ನು ಅವ್ರಿಗೂ ಕೊಟ್ಟ, ಇನ್ನೊಂದು ಭಾಗವನ್ನ ಯೆರುಬ್ಬಾಬೆಲನಿಗೆ ಕೊಟ್ಟ. ಸೊ ಇದು ಚರಿತ್ರೆ ಹೋಗ್ತಾ ಇದೆ. ಆದರೆ BC 720ರಲ್ಲಿ ಉತ್ತರ ಸಾಮ್ರಾಜ್ಯ ಅಥವಾ ಇಸ್ರಾಯೇಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಯಿತು. ಅಶ್ಶೂರ್ಯರು ಬಂದುಬಿಟ್ಟು ಏನು ಮಾಡಿದ್ರು, ಇಸ್ರಾಯೇಲಿಯರನ್ನು ಅಥವಾ ಉತ್ತರ ಸಾಮ್ರಾಜ್ಯವನ್ನ ಮುತ್ತಿಗೆ ಹಾಕಿ ಅಲ್ಲಿದ್ದಂತ ಎಲ್ಲರನ್ನ ಏನ್ ಮಾಡಿದ್ರು, ಅಶ್ಶೂರ್ ದೇಶಕ್ಕೆ ಗುಲಾಮರಾಗಿ ತೆಗೆದುಕೊಂಡು ಹೋದ್ರು. ಸೊ ಇದಕ್ಕೆ ಕಾರಣ ಅನ್ನುವಂಥದ್ದು ಅವರು ದೇವರ ಮಾತಿಗೆ ಅವಿಧೇಯರಾಗಿ ಹೋದದ್ದರ ಫಲವಾಗಿ. ಅದಾಗಿ BC 586ರಲ್ಲಿ ಯಹೂದ ಸಾಮ್ರಾಜ್ಯವು ಇದೇ ಒಂದು ಅಧಪತನಕ್ಕೆ ನಾಂದಿಯಾಯಿತು. ಇದಕ್ಕೆಲ್ಲ ಕಾರಣ ಏನು? ಅಖಂಡವಾಗಿದ್ದಂಥ ಇಸ್ರಾಯೇಲ್ ಚಿನ್ನವಾಗಿ ಭಿನ್ನವಾಗಿ ಹೋಗೋದಕ್ಕೆ ಕಾರಣ ಏನು? ಅವರು ದೇವರಿಗೆ ಅವಿಧೇಯರಾಗಿ ಹೋದರು. ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ವಿಧೇಯದಿಂದ ಉಂಟಾಗುವಂತಹ ಆಶೀರ್ವಾದ, ಅವಿಧೇಯದಿಂದ ಉಂಟಾಗುವಂತಹ ಕೇಡುಗಳ ವಿಷಯದಲ್ಲಿ ಬರೆದಿರುವಂತಹ ಸಂದರ್ಭದಲ್ಲಿ, ಸೊ ನೀವು ವಿಧೇಯರಾದರೆ 1ರಿಂದ 12 ವಾಕ್ಯಗಳಲ್ಲಿ, ಸರಿ 14 ವಾಕ್ಯಗಳಲ್ಲಿ ಆಶೀರ್ವಾದದ ಪಟ್ಟಿಯನ್ನು ನಾವು ನೋಡುತ್ತೇವೆ. ಆದರೆ 15ನೇ ವಾಕ್ಯದಿಂದ 68 ವಾಕ್ಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅವಿಧೇಯರಾದರೆ ಸಂಭವಿಸುವಂತಹ ಕಾರ್ಯ, ಅವಿಧೇಯರಾದರೆ ಸಂಭವಿಸುವಂತಹ ಕಾರ್ಯಗಳು ಅನೇಕವಿದೆ. ಅವುಗಳಲ್ಲಿ ಒಂದು ಹೇಳಿರುವಂಥದ್ದು, ನಿಮ್ಮನ್ನು ಅಟ್ಟಿ ಬಿಡುತ್ತೇನೆ, ಲೋಕದ ಮೂಲೆಗೂ ಅಟ್ಟಿ ಬಿಡುತ್ತೇನೆ. ಐ ವಿಲ್ ಸ್ಕ್ಯಾಟರ್ಡ್ ಯು ಅಮಂಗ್ ದ ಪೀಪಲ್. ಸೊ ಇಲ್ಲಿ BC 720ರಲ್ಲಿ, ತದನಂತರವಾಗಿ BC 586ರಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಅವಿಧೇಯರಾದರೆ ಉಂಟಾಗುವಂತಹ ದುರ್ಗತಿ ಏನೆಂಬುದಾಗಿ ಸ್ಪಷ್ಟವಾಗಿ ತೋರಿಸ್ಬಿಟ್ಟ. ದೇ ಸ್ಕ್ಯಾಟರ್ಡ್. ಸೊ ಹೀಗೆ ಅವರನ್ನು ಅಟ್ಟಿ ಬಿಟ್ಟಾಗಿಯೂ ಸಹ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಸ್ಕೇಲನ ಮೂಲಕವಾಗಿ ಇಸ್ರಾಯೇಲರಿಗೆ ಒಂದು ಶುಭ ಸಂದೇಶವನ್ನು ಕೊಡ್ತಾ ಇದ್ದಾನೆ. 37ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಸ್ಕೇಲನಿಗೆ ಹೇಳುವಂಥದ್ದು, ನೀನು 2 ದಂಡವನ್ನು ತೆಗೆದುಕೋ, 2 ಕೋಲನ್ನು ತೆಗೆದುಕೋ, ಅದರ ಒಂದರ ಮೇಲೆ ಯೋಸೇಫಿಗೆ ಸೇರಿದ ಇಸ್ರಾಯೇಲ್ ಕುಲದ ದಂಡು ಎಂಬುದಾಗಿ ಬರೆ, ಅಂದ್ರೆ ಉತ್ತರ ಸಾಮ್ರಾಜ್ಯ. ಇನ್ನೊಂದು ಕೋಲಿನ ಮೇಲೆ ಯಹೂದ ಸಾಮ್ರಾಜ್ಯ
ಅಥವಾ ಯಹೂದಕ್ಕೆ ಯಹೂದ ಸಾಮ್ರಾಜ್ಯ ಎಂಬುದಾಗಿ ಬರೆದು ಎರಡೂ ಕೋಲುಗಳನ್ನ ಒಟ್ಟಾಗಿ ಹಿಡ್ಕೋ. ಸೊ ಇದರ ಅರ್ಥ ಏನಂದ್ರೆ, ಸೊ ನಾನು ಚದರಿ ಹೋಗಿರುವಂತಹ ಇಸ್ರಾಯೇಲ್ ಸಾಮ್ರಾಜ್ಯವಾಗಿ, ಉತ್ತರ ಸಾಮ್ರಾಜ್ಯವಾಗಿ, ದಕ್ಷಿಣ ಸಾಮ್ರಾಜ್ಯವಾಗಿ ಚದರಿ ಹೋಗಿರುವಂತಹ ಎರಡು ಸಾಮ್ರಾಜ್ಯವನ್ನ ಒಂದು ಮಾಡ್ತೇನೆ. ನೋಡಿ 37ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಸರ್ವಶಕ್ತನಾದ ದೇವರು ಯೆಹೆಜ್ಕೇಲನಿಗೆ ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ. ದರ್ಶನ ಏನು? ಒಂದು ಒಣಗಿರುವಂತಹ ಎಲುಬುಗಳ ಒಂದು ದೊಡ್ಡ ಒಂದು ಏನಂತಾರೆ ಗುಂಪು, ಎಲ್ಲ ಒಣಗಿ ಹೋಗ್ಬಿಟ್ಟಿದೆ. ಅದು ಏನಂತ ಹೇಳಿದ್ರೆ, ಪರಸ್ಪರ ತಮ್ಮ ಸ್ಥಾನವನ್ನ ಬಿಟ್ಟು ಹೋಗ್ಬಿಟ್ಟಿದೆ. ನೋಡಿ, ಒಬ್ಬ ಮನುಷ್ಯನ ಈ ಮೇಲ್ಭಾಗದಲ್ಲಿರುವಂತಹ ಮಾಂಸ ಎಲ್ಲ ಹೋಗ್ಬಿಟ್ರೆ ಸ್ಕೆಲಿಟನ್ ಎಂಬುದಾಗಿ ನಾವು ಕರಿತೇವೆ. ಆದ್ರೆ ಇಲ್ಲಿ ನಾವು ಕಾಣುವಂಥದ್ದು ಒಂದು ಸ್ಕೆಲಿಟನ್ ಗುಂಪಲ್ಲ, ಕೇವಲ ಎಲುಬುಗಳ ಗುಂಪು. ಒಂದಕ್ಕೊಂದು ಬಿಟ್ಟೋಗ್ಬಿಟ್ಟಿದೆ. ಶರೀರದಿಂದ ತಲೆ ಬಿಟ್ಟೋಗ್ಬಿಟ್ಟಿದೆ, ಕೈ ಭಾಗ ಬಿಟ್ಟೋಗ್ಬಿಟ್ಟಿದೆ, ಬೆರಳುಗಳ ಭಾಗ ಬಿಟ್ಟೋಗ್ಬಿಟ್ಟಿದೆ, ಎಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಸೊ ಇದನ್ನ ನೋಡಿ ಸರ್ವಶಕ್ತನಾದ ದೇವರು ಯೆಹೆಜ್ಕೇಲನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ? ಮಾನಸಿಕವಾಗಿ ನೋಡಿದ್ರೆ ಅಸಾಧ್ಯವಾದಂಥದ್ದು, ಚದರಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಯೆಹೋವನು ಹೇಳ್ತಾ ಇದ್ದಾನೆ, ಸೊ ಐ ಆಮ್ ಗೋಯಿಂಗ್ ಟು ಯುನೈಟ್, ನಾನು ಅವರನ್ನು ಒಂದುಗೂಡಿಸ್ತೇನೆ. ಸೊ ಯಾವ ರೀತಿ ಎರಡು ದಂಡವನ್ನ, ಒಂದು ಯಹೂದ ಸಾಮ್ರಾಜ್ಯದ ದಂಡ, ಇನ್ನೊಂದು ಇಸ್ರಾಯೇಲ್ ಸಾಮ್ರಾಜ್ಯದ ದಂಡವನ್ನು ನೀನು ಕೈಯಲ್ಲಿ ಹಿಡ್ಕೊಂಡು ಒಂದು ಮಾಡ್ತೀಯೋ, ಅದೇ ರೀತಿ ನಾನೇನ್ ಮಾಡ್ತಾನೆ, ಅಖಂಡ ಇಸ್ರಾಯೇಲ್ಯರನ್ನ ಒಂದುಗೂಡಿಸ್ತೇನೆ. ಐ ಆಮ್ ಗೋಯಿಂಗ್ ಟು ಯುನೈಟ್ ದೆಮ್. ಇಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಲಾರ್ಡ್ ಯು ನೋ, ನಿನಗೆ ಗೊತ್ತು ಸ್ವಾಮಿ. ಆಗ ಕರ್ತನು ಹೇಳ್ತಾ ಇದ್ದಾನೆ, ನೀನು ಈ ಎಲುಬುಗಳಿಗೆ ದೈವೋಕ್ತಿನ ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒಗಿಸುವೆನು, ನೀವು ಬದುಕುವಿರಿ. ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ಸೊ ಈ ಒಂದು ದೈವೋಕ್ತಿಯನ್ನು ನುಡಿದ ತಕ್ಷಣ ಏನಾಯ್ತು? ಟಕಟಕ ಎತ್ತ ಎಲುಬುಗಳು ಎಲುಬಿಗೆ ಜೋಡಣೆ ಆಯಿತು. ಯಾರ್ದೋ ಎಲುಬು, ಎಲ್ಲೋ ಬಿದ್ದಂತಹ ಒಂದು ಕೈ ಎಲುಬು, ಎಲ್ಲೋ ಬಿದ್ದಿದಂತಹ ಶರೀರಕ್ಕೆ ಬಂದು ಜೋಡಣೆ ಆಯಿತು. ಯಾರಿಗೋ ಜೋಡಣೆ ಆಗಲಿಲ್ಲ ಅಲ್ಲಿ. ಸೊ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು ಏನಾಯ್ತು? ಜೋಡಣೆ ಆಯಿತು. ಇಲ್ಲಿ 8ನೇ ವಾಕ್ಯದಲ್ಲಿ ನಾನು ನೋಡುತ್ತಿರಲಾಗಿ ಮಾಂಸವು ಹರಡಿ ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ತಿರುಗಿ ಅವನು ಏಳಲು ಶ್ವಾಸವು ಅವುಗಳಿಗೆ ಒಕ್ಕಿತು, ಅವು ದೊಡ್ಡ ಸೈನ್ಯವಾಗಿ ನಿಂತಿತ್ತು. ನೋಡಿ, ದೇವರು ಚದರಿ ಹೋದಂತಹ ಎಲುಬುಗಳ ಮೂಲಕ ಪ್ರವಾದಿಯಾದ ಯೆಹೆಜ್ಕೇಲನಿಗೆ ಒಂದು ದೈವಿಕವಾದ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಆ ಸಂದೇಶವು ಏನಂದ್ರೆ, ಐ ಆಮ್ ಗೋಯಿಂಗ್ ಟು ಯುನೈಟ್, ನಾನೇನ್ ಮಾಡ್ತೇನೆ, ಒಂದುಗೂಡಿಸ್ತೇನೆ. ಸಿಹಿ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಕೊಳ್ಳುವಂತ ಪ್ರೀತಿಯ ದೇವ ಜನರೇ, ನಾವು ಅಕ್ಷರಿಕವಾಗಿ ಒಂದಾಗಿದ್ದೇವ. ಗಾಡ್ ಕಾಲ್ ಇಸ್ರಾಯೇಲ್ ಆಸ್ ಎ ನೇಷನ್ ಟು ಬಿ ಯುನೈಟ್. ಇಸ್ರಾಯೇಲ್ ದೇಶವನ್ನು
ಇಸ್ರಾಯೇಲ್ ಜನರನ್ನು ದೇಶವಾಗಿ ಒಂದು ಮಾಡುವುದಕ್ಕೆ ದೇವರು ಬಯಸುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವಂತ ಪ್ರೀತಿಯ ದೇವ ಜನರೇ, ಮತ್ತಾಯನ ಬರ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ, ನೀನು ಆಲಯಕ್ಕೆ ಕಾಣಿಕೆಯನ್ನು ತಂದಾಗ ನಿನಗೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದಾಗಿ ನಿನಗೆ ಗೊತ್ತಾದರೆ ಕಾಣಿಕೆಯನ್ನು ಅಲ್ಲಿ ಬಿಟ್ಟು ಮೊದಲು ಸಹೋದರ ಸಂಗಡ ಒಂದಾಗು. ದೇವರು ಬಯಸ್ತಾ ಇದ್ದಾನೆ, ವಿ ಶುಡ್ ಬಿ ಯುನೈಟ್. ನಾವು ಪರಸ್ಪರ ಐಕ್ಯವಾಗಿರಬೇಕು. ಮಲಯಾಳದಲ್ಲಿ ಒಂದು ಹಾಡು ಹೇಳ್ತಾರೆ, ಐಕ್ಯಮಾಯಿ ನಿನ್ನು ವೇಳ ಚೈದೀಡ ಇಡಿಚಿಡ ಪೇಯಿನ್ ಕೋಟ. ಅಂದ್ರೆ ಐಕ್ಯವಾಗಿ ನಿಂತು ನಾವು ಸೇವೆ ಮಾಡಿದ್ರೆ ಸೈತಾನನ ಕೋಟೆಗಳನ್ನು ಹೊಡೆದಾಕ್ಬೋದು. ಆದ್ರೆ ಇವತ್ತು ನಾವು ಹಂಗಲ್ಲ. ಯಾರಾದರೂ ಒಂದು ಕಡೆ ಸೇವೆ ಮಾಡ್ತಾ ಇದ್ರೆ ಎಲ್ಲಿ ನನ್ನ ಸೇವೆಗೆ ಅಡ್ಡಿ ಆಗುತ್ತೆ ಎಂಬುದಾಗಿ ನಾವೇ ಬೇಕಾದ್ರೆ ಹಣ ಕೊಟ್ಟು ಆ ಸೇವೆಯನ್ನು ನಾಶ ಮಾಡುವಂತವರಾಗಿ ಮಾರ್ಪಟ್ಟಿದ್ದೇವೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಐ ಆಮ್ ಗೋಯಿಂಗ್ ಟು ಯುನೈಟ್. ಯಾರನ್ನ? ಉತ್ತರ ಸಾಮ್ರಾಜ್ಯವಾದಂತಹ ಇಸ್ರಾಯೇಲ್ ಸಾಮ್ರಾಜ್ಯವನ್ನ, ದಕ್ಷಿಣ ಸಾಮ್ರಾಜ್ಯವಾಗಿರುವಂತಹ ಯಹೂದ ಸಾಮ್ರಾಜ್ಯವನ್ನ ಐ ಆಮ್ ಗೋಯಿಂಗ್ ಟು ಯುನೈಟ್. ನಾನೇನ್ ಮಾಡ್ತೇನೆ? ಒಂದುಗೂಡಿಸ್ತೇನೆ. ದೇ ವಿಲ್ ಸ್ಟ್ಯಾಂಡ್ ಟುಗೆದರ್. 37ನೇ ಅಧ್ಯಾಯದ 21, 22, 23 ವಾಕ್ಯದಲ್ಲಿ, ಈಗೋ ಇಸ್ರಾಯೇಲರು ವಶವಾಗಿರುವ ಜನಾಂಗದೊಳಗಿಂದ ಅವರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಇಸ್ರಾಯೇಲ್ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡ್ತೇನೆ. ಒಂದೇ ಜನಾಂಗ. ಇವತ್ತು ಭಾರತದಲ್ಲಿರುವಂತಹ ಕ್ರೈಸ್ತರೇ, ಕರ್ನಾಟಕದಲ್ಲಿರುವಂತಹ ಕ್ರೈಸ್ತರೇ, ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವಂತಹ ಕ್ರೈಸ್ತರೇ, ನೀವು ಒಗ್ಗಟ್ಟಾಗಿದ್ದೀರಾ? ನೀವು ಹೇಳ್ಬೋದು, ನಮಗೆ ಪ್ರತಿ ತಿಂಗಳು ಸೇವಕರ ಅನ್ಯೋನ್ಯತೆ ಕೂಟ ಇದೆ. ಇಲ್ಲಿ ಕರ್ತನ ಕೇಳುವಂಥದ್ದು ನಿನ್ನ ಅನ್ಯೋನ್ಯತೆಯ ಕೂಟದ ಕುರಿತಾಗಿ ಅಲ್ಲ. ಡು ವಿ ಹ್ಯಾವ್, ನಾವು ಐಕ್ಯವಾಗಿದ್ದೇವ? ನೋಡಿ, ಇಲ್ಲಿ ಪರಸ್ಪರ ಈ ಇಸ್ರಾಯೇಲಿಯರು ಮತ್ತು ಯಹೂದ್ಯರು ಪರಸ್ಪರ ಸಹೋದರರು, ಬೇರೆ ಯಾರು ಅಲ್ಲ. ಯಾಕೋಬನ 12 ಮಕ್ಕಳಲ್ಲಿ 10 ಗೋತ್ರದವರು 10 ಮಕ್ಕಳು ಒಂದು ಕಡೆ ನಿಂತ್ಕೊಂಡ್ರೆ 2 ಮಕ್ಕಳು ಒಂದು ಕಡೆ ನಿಂತಿದ್ದಾರೆ. ಪರಸ್ಪರ ಅಣ್ಣ ತಮ್ಮಂದಿರು. ದಾಯಾದಿ ಕಲಹ ಅಂದ್ರೆ ನಮಗೆ ಗೊತ್ತು, ನಮ್ಮ ಚರಿತ್ರೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೋ, ಐ ಆಮ್ ಗೋಯಿಂಗ್ ಟು ಬಿ ಯುನೈಟ್ ದೆಮ್. ನಾನು ಅವರನ್ನು ಒಂದು ಮಾಡ್ತೇನೆ. ಪ್ರಿಯ ಕ್ರೈಸ್ತರೇ, ನಮ್ಮಲ್ಲಿ ಆ ಒಂದು ಅನ್ಯೋನ್ಯತೆ ಇದೆಯಾ? 133ನೇ ಕೀರ್ತನೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಅಲ್ಲಿ ಆಶೀರ್ವಾದವು ಜೀವವು ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಮೊದಲನೇ ವರ್ಲ್ಡ್ ಮಿಷನರಿ ಕಾನ್ಫರೆನ್ಸ್ ಅವರು ತೆಗೆದುಕೊಂಡಂತ ಮೊದಲನೇ ತೀರ್ಮಾನ, ಹೌ ಟು ಟ್ರಾನ್ಸ್ಪೋರ್ಟ್ ಗಾಸ್ಪಲ್ ಟು ದ ನಾನ್ ಕ್ರಿಶ್ಚಿಯನ್ ಪೀಪಲ್. ಅವರು ತೆಗೆದುಕೊಂಡಂತಹ ಮೊದಲನೇ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದಂತಹ ಒಂದು ವಿಷಯ ಯಾವುದು? ಕ್ರೈಸ್ತೇತರ ಪ್ರದೇಶಗಳಿಗೆ ಸುವಾರ್ತೆಯನ್ನು ಹೇಗೆ ತಲುಪಿಸುವುದು. ಅದರಿಂದಲೇ 19ನೇ ಶತಮಾನದಲ್ಲಿ ಪ್ರಿಯರೇ, ಜರ್ಮನಿಯಿಂದ, ಸ್ಕಾಟ್ಲ್ಯಾಂಡಿಂದ, ಐರೋಪ್ಯ ವಿವಿಧ ದೇಶಗಳಿಂದ ಮಿಷನರಿಗಳು ಏಷ್ಯಾಗೆ ಮಾತ್ರವಲ್ಲ, ಆಫ್ರಿಕಾ ಕಾಂಟಿನೆಂಟ್ಗಳಿಗೆ, ಪ್ರದೇಶಗಳಿಗೆ ಮಾತ್ರವಲ್ಲ, ಬುಡಕಟ್ಟು ಜನಾಂಗದವರು ವಾಸ ಮಾಡುವಂತಹ ಸ್ಥಳಗಳಿಗೆ ಹೋದಂಥದ್ದು.
ದೇ ಲೆಡ್ ಬೈ ದ ಸ್ಪಿರಿಟ್. ಅವತ್ತು ಎಲ್ಲರೂ ಏಷ್ಯಾಗೆ ಮಾತ್ರ ಬಂದ್ಬಿಟ್ಟಿದ್ರೆ, ಅಥವಾ ಎಲ್ಲರೂ ಭಾರತಕ್ಕೆ ಮಾತ್ರ ಬಂದ್ಬಿಟ್ಟಿದ್ರೆ, ಎಲ್ಲರೂ ಕರ್ನಾಟಕಕ್ಕೆ ಮಾತ್ರ ಬಂದ್ಬಿಟ್ಟಿದ್ರೆ ಮಿಷನರಿಗಳು, ಬೇರೆ ಕಡೆ ಯಾವ ರೀತಿ ಸುವಾರ್ತೆ ಸಾರಲ್ಪಡ್ತಾ ಇತ್ತು? ಯಾವ ರೀತಿ ಸಾರ್ತಾ ಇತ್ತು? ಸೊ ದೇ ಮೇಡ್ 1910 ಅವರು ಒಂದು ಇದು ತೀರ್ಮಾನ ಮಾಡಿದ್ರು, ಹೌ ಟು ಪ್ರೀಚ್, ಹೌ ಟು ಟ್ರಾನ್ಸ್ಪೋರ್ಟ್ ದ ಗಾಸ್ಪಲ್, ಯಾವ ರೀತಿ ಸುವಾರ್ತೆಯನ್ನ ಕ್ರೈಸ್ತೇತರ ಪ್ರದೇಶಗಳಿಗೆ ತಲುಪಿಸುವಂಥದ್ದು. ಸೊ ದ ಡಿವೈಡ್, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸಹಾಯದ ಹಸ್ತವನ್ನು ಚಾಚಿದ್ರು. ಬದಲಾಗಿ ಅಲ್ಲಿ ಹೋಗಿ ಅವರು ಮತ್ತೊಂದು ಸಭೆಯನ್ನ ಪ್ರಾರಂಭಿಸಲಿಲ್ಲ ಯಾವ ಡಿನೋಮಿನೇಷನ್ಗಳು. ಆದ್ರೆ ಇವತ್ತು ಪೆಂಟೆಕೋಸ್ಟ್ ಸಭೆಗಳು ಆ ರೀತಿ ಅಲ್ಲ. ಎಲ್ಲಿ ಒಂದು ವಿಶ್ವಾಸ ಇತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ಔಟ್ ಸ್ಟೇಷನ್ ಮಾಡ್ಬಿಡ್ತಾನೆ, ಪಕ್ಕದಲ್ಲೇ ಒಂದು ಚರ್ಚ್ ಇರ್ತದೆ. ಇಲ್ಲ ಯಾವುದೋ ಒಂದು ಸಭೆಗೆ ಹೋಗುವಂತ ವ್ಯಕ್ತಿ ಏನೋ ಒಂದು ಆ ಸಭೆಯೊಟ್ಟಿಗೆ ಏನೋ ಒಂದು ವೈಷಮ್ಯ ಇರ್ತದೆ, ಒಬ್ಬ ಬೇರೊಬ್ಬನ ಕರ್ಕೊಂಡ್ಬಿಟ್ಟು ಅವನ ಮನೆ ಒಂದು ಆರಾಧನೆ ಮಾಡ್ತಾರೆ, ಇಲ್ಲಿಂದ ಒಬ್ಬ ಹೋಗ್ತಾನೆ ಅಲ್ಲಿ ಆರಾಧನೆ ಮಾಡೋದಕ್ಕೆ. ಸತ್ಯವೇದ ಹೇಳ್ತಾ ಇದೆ, ಯಾರಾದರೂ ಕಾಣಿಕೆ ತಂದಾಗ ಸಹೋದರನ ಮನಸ್ಸಿನಲ್ಲಿ ಏನಾದ್ರು ವಿರೋಧ ಇದ್ರೆ ಅಲ್ಲಿ ಇಟ್ಬಿಟ್ಟು ಮೊದಲು ಸಹೋದರ ಸಂಗಡ ಒಂದಾಗು. ಆದ್ರೆ ಇಲ್ಲಿ ಸಭೆ ಪ್ರಾರಂಭ ಆಗ್ತಾ ಇದೆ, ಒಂದಾಗದೆಲ್ಲ ಬಂತು. ಇವತ್ತು ನಾವ್ ಹೇಳ್ತೇವೆ ಇದು ದೇವರ ಒಂದು ದೊಡ್ಡ ಒಂದು ಚಿಂತೆ, ದೇವರ ಒಂದು ಆಲೋಚನೆ, ಸುವಾರ್ತೀಕರಣದ ಒಂದು ಮಾರ್ಗ. ಇದು ನಿನ್ನ ಹೊಟ್ಟೆಪಾಡು ಎಂಬುದನ್ನು ಹೇಳ್ಕೋ, ಅದೇ ಒಳ್ಳೇದು. ಸಿ ಗಾಡ್ ವರ್ಡ್ಸ್, ಒಂದು ನಾವು ಅಕ್ಷರಿಕವಾಗಿ ಒಂದಾಗಬೇಕು, ಆಸ್ ಎ ಹ್ಯೂಮನ್ ಮಾನಸಿಕವಾಗಿ ಒಂದಾಗಬೇಕು. ಇದೇ ಎಸ್ಕೆಲನ ಮೂಲಕವಾಗಿ ದೇವರು ನಮಗೆ ಕೊಡುವಂತಹ ಸಂದೇಶ. ಆದ್ರೆ ಸೊ ಇದು ಆಗ್ಬೇಕಾದ್ರೆ ಏನ್ ಮಾಡಬೇಕು? ದೇವರ ಶಬ್ದವನ್ನ ಕೇಳಬೇಕು. ದೇವರ ಶಬ್ದವನ್ನ ಕೇಳದೆ ಇದು ಸಾಧ್ಯವಿಲ್ಲ. ಇಲ್ಲ ನಾವು ನೋಡ್ತೇವೆ ನೋಡಿ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ 4ನೇ ವಾಕ್ಯ, ನೀನು ಎಲುಬುಗಳ ಮೇಲೆ ಧ್ವನಿ ಮಾಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ, ಕರ್ತನಾದ ಯೆಹೋವನು ನಿಮಗೆ ಹೀಗೆನ್ನುತ್ತಾನೆ, ಇಗೋ ನಿಮ್ಮೊಳಗೆ ಶ್ವಾಸವನ್ನ ಊಗಿಸುವೆನು, ನೀವು ಬದುಕುವಿರಿ, ನಾನು ಅಪ್ಪಣೆಯಾದಂತೆಯೇ ನುಡಿಯಲು ಇಗೋ ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು, ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತ್ತು, ಚರ್ಮವು ಮೇಲೊದಿಕೆಯಾಯಿತು. ನೋಡಿ, ಚದರಿ ಹೋಗ್ಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ. ಆದರೆ ಅವು ದೇವರ ಶಬ್ದವನ್ನ ಕೇಳ್ತು. ಐಕ್ಯತೆಗೆ ಮೊದಲು ಬೇಕಾಗಿರುವಂಥದ್ದು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋದು. ಇವತ್ತು ನಮಗೆ ಸಮೃದ್ಧಿ ಬಿಟ್ಟರೆ ಬೇರೇನು ಕೇಳೋವಲ್ಲ. ಚಾರ್ಲ್ಸ್ ಸ್ಪರ್ಜನ್ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ನಿನ್ನ ಪ್ರಸಂಗದಲ್ಲಿ ಮಾನಸಾಂತರಕ್ಕೆ ಕಾರಣವಾದಂತಹ ಪದಗಳು ಇಲ್ಲದೆ ಹೋಗ್ಬಿಟ್ಟೆ, ಡೋಂಟ್ ಪ್ರೀಚ್. ದೇವರ ವಾಕ್ಯವನ್ನ ಕೇಳುವುದ್ರೆ ಮಾನಸಾಂತರ ಪಡಬೇಕು ನಾವು. ಪಾಸ್ಟರ್ ಅಥವಾ ಬ್ರದರ್ ನಾವು ಆಗ ಯಾವುದೋ ಕಾಲದಲ್ಲಿ ಕೇಳ್ಬಿಟ್ಟು ಮುಳುಗ್ಬಿಟ್ಟಿದೆ, ಅದೆಲ್ಲ ಮಾನಸಾಂತರ. ಡೇ ಬೈ ಡೇ ಅದಕ್ಕೆ ಚಾರ್ಲ್ಸ್ ಸ್ಪರ್ಜನ್ ಹೇಳಿದ್ದು, ಇಫ್ ದೇರ್ ಇಸ್ ಎ ನೋ ರಿಪೆಂಟೆನ್ಸ್ ಇನ್ ಯುವರ್ ಪ್ರೀಚಿಂಗ್, ಡೋಂಟ್ ಪ್ರೀಚ್. ನಿನ್ನ ಪ್ರಸಂಗದಲ್ಲಿ ಮಾನಸಾಂತರಕ್ಕೆ ಕಾರಣವಾದಂತ ಪದಗಳು ಇಲ್ಲದೆ ಹೋದ್ರೆ ಪ್ರಸಂಗಿಸಬೇಡ. ಸೊ ನೀನು ಇವರನ್ನ ನರಕಕ್ಕೆ ತಳ್ತಾ ಇದೀಯಾ. ನೋಡಿ, ಯೇಸು ಸ್ವಾಮಿ ಐಹಿಕ ಕಾಲದಲ್ಲಿ ಜನ ಗುಂಪು ಗುಂಪಾಗಿ ಬರುವುದನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಕುರುಬರಿಲ್ಲದ ಕುರಿಗಳಂತೆ. ಅವತ್ತು ಮಹಾಯಾಜಕರು ಇದ್ದಿಲ್ವಾ? ಅವತ್ತು ಪರಿಸಾಯರಿದ್ದಿಲ್ವಾ? ಅವತ್ತು ಶಾಸ್ತ್ರಿಗಳಿದ್ದಿಲ್ವಾ? ಪೌಲನು ಇದೇ
ಪರಿಸಾಯನಾಗಿದ್ದ, ಬೋಧಕರಿದ್ದರು ಅವರಿಗೆ. ಆದ್ರೆ ಅವರ ಬೋಧನೆ ಅವರ ಹೊಟ್ಟೆಪಾಡಿಗೆ ಆಗಿತ್ತು ಹೊರತು ಜನರ ಮಾನಸಾಂತರಕ್ಕೆ ಆಗಿರಲಿಲ್ಲ. ಅದನ್ನು ಗ್ರಹಿಸಿದಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕುರುಬನಿಲ್ಲದ ಕುರಿಗಳಂತೆ ಜನರು ತೊಳ್ತಾ ಇದ್ದಾರೆ. ಇವತ್ತು ಅಷ್ಟೇ ಪ್ರಿಯರೇ, ಮಾನಸಾಂತರದ ಪ್ರಸಂಗವನ್ನ ಕೇಳಿಸಿಕೊಳ್ಳದ ಜನ ಅಲಿತಾ ಇದ್ದಾರೆ. ಸೊ ಐಕ್ಯತೆ ಆಗ್ಬೇಕಾದ್ರೆ ಮೊದಲು ಏನ್ ಮಾಡಬೇಕು? ಯು ಶುಡ್ ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು. ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ ಯೆಹೆಜ್ಕೇಲನಿಗೆ, ಎಲುಬುಗಳಿಗೆ ನುಡಿ, ಒಣಗಿರುವ ಎಲುಬುಗಳಿಗೆ ನುಡಿ. ಹೌ ಕಮ್? ಯಾವ ರೀತಿ ಸ್ವಾಮಿ? ಒಬ್ಬ ಮನುಷ್ಯನ ಸ್ಕೆಲಿಟನ್ ನಲ್ಲಿ ಎಷ್ಟು ಎಲುಬುಗಳಿದೆ ನನಗೆ ಗೊತ್ತಿಲ್ಲ. ಕಲಿಬೇಕಾಗಿತ್ತು, ಕಲ್ತಿಲ್ಲ. ಅಷ್ಟು ಎಲುಬುಗಳು ವಿವಿಧ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಆದರೆ ಪ್ರವಾದಿ ಹೇಳಿದಂತಹ ಆ ಪ್ರವಾದನ ಶಬ್ದವನ್ನ ಪ್ರತಿಯೊಂದು ಎಲುಬುಗಳು ಕೇಳಿಸಿಕೊಂಡ್ವು. ಕೇಳಿಸಿಕೊಂಡ ತಕ್ಷಣ ಏನ್ ಮಾಡ್ತು? ಒಂದು ಎಲುಬು ಆ ಎಲುಬಿಗೆ ಬಂದು ಜೋಡಣೆ ಆಯ್ತು. ಆ ಪಕ್ಕದಲ್ಲಿ ಒಂದಿದೆ, ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದಿದೆ, ಅಲ್ಲಿ ಜೋಡಣೆ ಆಗೋಣ ಎಂಬುದಾಗಿ ತೀರ್ಮಾನ ಮಾಡಲಿಲ್ಲ. ಯಾವ ಎಲುಬಿಗೆ ಸೇರಿದ್ದು ಆ ಎಲುಬುಗಳು ಬಂದು ಸೇರ್ಕೊಂಡ್ವು. ಇದು ದ ಪರ್ಫೆಕ್ಷನ್ ಆಫ್ ಗಾಡ್ಸ್ ವರ್ಕ್. ಇದು ದೇವರ ಕೆಲಸದ ಸಂಪೂರ್ಣತೆ ಅನ್ನುವಂಥದ್ದು, ಪರಿಪೂರ್ಣತೆ ಅನ್ನುವಂಥದ್ದು. ಮೊದಲನೇ ಸಂದೇಶ ನಾನು ಹೇಳಿದೆ, ವಿ ಶುಡ್ ಯುನೈಟ್. ಮಾನಸಿಕವಾಗಿ ನಾವೇನು ಮಾಡಬೇಕು? ಒಂದಾಗಬೇಕು. ಸೊ ಎರಡನೇದಾಗಿ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲ ಹೇಳಿರುವಂಥದ್ದು, 12ನೇ ಅಧ್ಯಾಯದ 12ರಿಂದ 27 ವಾಕ್ಯಗಳಲ್ಲಿ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು. ಐಕ್ಯತೆಯಲ್ಲಿ, ಸಭೆಯಲ್ಲಿ ಐಕ್ಯತೆ, ಸಭೆಯಲ್ಲಿ ಐಕ್ಯತೆ. ಒಂದು ಸಮಾಜದಲ್ಲಿ ಐಕ್ಯತೆ, 2 ಸಭೆಯಲ್ಲಿ ಐಕ್ಯತೆ. ಸಭೆಯಲ್ಲಿ ಐಕ್ಯತೆ ಅಂತ ಹೇಳಿದ್ರೆ ಭಾನುವಾರ ಒಟ್ಟಿಗೆ ಬಂದು ಕೂರ್ಬೇಕು ಎಂಬುದಾಗಿ ಅಲ್ಲ. ನಾವು ನೆನೆಸುವಂಥದ್ದು ಒಟ್ಟಿಗೆ ಬಂದು ಕೂತ್ಕೊಂಡ್ಬಿಟ್ರೆ ಎಲ್ಲ ನಡ್ಕೊಂಡು ಹೋಗುತ್ತೆ. ನೋ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತ್ಯೇಕವಾದ ದೌತ್ಯಗಳು ಕೊಡಲ್ಪಟ್ಟಿದೆ. ಆ ಒಂದು ಕೆಲಸವನ್ನ ಮಾತ್ರ ನಾವು ನಿರ್ವಹಿಸಬೇಕು. ನೋಡಿ, ಈಗ ಐರೋಪ್ಯ ದೇಶಗಳಲ್ಲಿ ಅಥವಾ ಅಮೆರಿಕ ದೇಶಗಳಿಗೆ ನಾವು ಕೆಲಸಕ್ಕೆ ಹೋದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳು ನಿಯೋಜಿಸಲ್ಪಟ್ಟಿದೆ. ಆ ಒಂದು ಕೆಲಸವನ್ನು ಮಾತ್ರ ಮಾಡಿದ್ರೆ ಸಾಕು. ಪ್ರತ್ಯೇಕವಾಗಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತ ನರ್ಸಸ್ಗಳಿಗೆ ಐರೋಪ್ಯ ದೇಶದಲ್ಲಿ, ಸೊ ದೇ ಆರ್ ಅಸೈನ್ ದ ಡ್ಯೂಟಿ. ಅದು ಮಾತ್ರ ಮಾಡಿದ್ರೆ ಸಾಕು ಅವ್ರಿಗೆ. ಬೇರೆದಕ್ಕೆ ಬೇರೆ ಜನ ಇದ್ದಾರೆ ಆಲ್ರೆಡಿ. ಆದ್ರೆ ಇಲ್ಲಿ ಆ ರೀತಿ ಎಲ್ಲ ಮಾಡಬೇಕು. ಸೊ ದೇವರು ನಮಗೆ ಪ್ರತ್ಯೇಕವಾದಂತಹ ಕೆಲವು ದೌತ್ಯವನ್ನ ಕೊಟ್ಟಿದ್ದಾನೆ. ಆ ದೌತ್ಯವನ್ನ ಮಾತ್ರ ನಾವು ಮಾಡಬೇಕು. ನೋಡಿ, ಇಲ್ಲಿ 15ನೇ ವಾಕ್ಯದಲ್ಲಿ, ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು, ಅದು ದೇಹಕ್ಕೆ ಸೇರದೆ ಇರ್ತದ. ಕೈ ಹೇಳುತ್ತೆ, ನಾನು ದೇಹಕ್ಕೆ ಸೇರಿದವನಲ್ಲ. ಕಣ್ಣು ಹೇಳುತ್ತೆ, ನಾನು ದೇಹಕ್ಕೆ ಸೇರಿದವನಲ್ಲ ಅಂತ ಹೇಳಿದ್ರೆ ಅದು ದೇಹಕ್ಕೆ ಸೇರದೆ ಹೋಗ್ತದ ಅಲ್ಲ. ಸೊ ಯಾವ ರೀತಿ ಪ್ರತಿಯೊಂದು ಅವಯವಗಳು ಒಂದು ಶರೀರದ ಭಾಗವಾಗಿದೆಯೋ, ಅದೇ ರೀತಿ ಪ್ರತಿ ದೇವರ ಮಕ್ಕಳು ಅಥವಾ ಪ್ರತಿ
ಡಿನಾಮಿನೇಷನ್ಗಳು ದೇವರ ಸಭೆಯ ಭಾಗಗಳಾಗಿದೆ. ಎಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗುತ್ತೋ ನಮಗೆ ಗೊತ್ತಿಲ್ಲ. ಪ್ರತ್ಯೇಕವಾಗಿ ಪೆಂಟೆಕೋಸ್ತ್ ಅವರಿಗೆ ನಾವು ಹೇಳುವಂಥದ್ದು ನಾವೇ. ಅದರ ಚರಿತ್ರೆಯನ್ನು ನೋಡಿ, ಚರಿತ್ರೆಯನ್ನು ತೆಗೆದು ನೋಡಿ. ಸತ್ಯವೇದವನ್ನು ಭಾಷಾಂತರ ಮಾಡಿದಂಥದ್ದು ಮೆಥೋಡಿಸ್ಟ್ ಮಿಷನರಿಗಳು, ಆಂಗ್ಲಿಕನ್ ಮಿಷನರಿಗಳು. ಈ ಪೆಂಟೆಕೋಸ್ಟ್ ಮೂವ್ಮೆಂಟ್ ಶುರು ಆಗ್ಬಿಟ್ಟು 100 ವರ್ಷ ಅಷ್ಟೇ ಆಗಿದೆ, ಜಾಸ್ತಿನೇ ಆಗಿಲ್ಲ. 100 ವರ್ಷದ ಆಯಸ್ಸಷ್ಟೇ ನಮಗಿರೋದು. ಆದರೆ ಕ್ರೈಸ್ತತ್ವ ಶುರುವಾಗಿ 2000 ವರ್ಷ ಆಗಿದೆ. 6ನೇ ಶತಮಾನದ ತನಕ ಶಕ್ತವಾಗಿ ಹೋಗ್ತಾ ಇತ್ತು. 6ನೇ ಶತಮಾನದ ಮೇಲೆ, 6ನೇ ಶತಮಾನದಿಂದ 15ನೇ ಶತಮಾನದ ತನಕ ಇಟ್ಸ್ ಎ ಡಾರ್ಕ್ ಪೀರಿಯಡ್ ಫಾರ್ ದ ಕ್ರಿಶ್ಚಿಯಾನಿಟಿ. 1ನೇ ಶತಮಾನದಿಂದ 6ನೇ ಶತಮಾನದ ತನಕ ಸಭೆ ಪೀಡನಗಳ ಮೂಲಕ ಆಗೋಯಿತು. ದೇ ಸ್ಟುಡ್. 6ನೇ ಶತಮಾನದಿಂದ 15ನೇ ಶತಮಾನದ ತನಕ ಇಟ್ಸ್ ಎ ಡಾರ್ಕ್ ಪೀರಿಯಡ್ ಆಫ್ ದ ಕ್ರಿಶ್ಚಿಯಾನಿಟಿ. 15ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಅವರ ರಿಫಾರ್ಮೇಷನ್ ಬಂತು. 19ನೇ ಶತಮಾನ 18-19 ಶತಮಾನದಲ್ಲಿ ಸತ್ಯವೇದವು ಭಾಷಾಂತರವಾಯಿತು. 19ನೇ ಶತಮಾನದಲ್ಲಿ ಸುಮಾರು 400 ಭಾಷೆಗಳಿಗೆ, 20ನೇ ಶತಮಾನದಲ್ಲಿ ಸುಮಾರು 800 ಭಾಷೆಗಳಿಗೆ ಸತ್ಯವೇದವು ಭಾಷಾಂತರವಾಯಿತು. ಮಿಷನರಿಗಳು ಹೊರಟೋದ್ರು. ಮೆಡಿಕಲ್ ಮಿಷನರಿಗಳು, ಎಜುಕೇಶನ್ ಮಿಷನರಿಗಳು ಮಿಷನ್ಗಳು ಪ್ರಾರಂಭವಾಯಿತು. ಅಂದು ನಡೆದಂತಹ ಸುವಾರ್ಥೀಕರಣ ಈ 100 ವರ್ಷಗಳಿಂದ ಎಲ್ಲಿ ನಡೆದಿದೆ? ಈ 100 ವರ್ಷಗಳಲ್ಲಿ ನಡೆದಿರುವಂಥದ್ದು ಕೆಲವು ಅಣುಬೆಗಳು ಎದ್ದು ಅಷ್ಟೇ. ಎದ್ದಂತಹ ಅಣುಬೆಗಳು ತಮಗೆ ಬೇಕಾದಂಥದ್ದನ್ನು ಮಾಡಿಕೊಂಡ್ರು. ಈ ಅಣುಬೆಗಳಿಂದ ಕ್ರೈಸ್ತತ್ವಕ್ಕೆ, ಸುವಾರ್ಥೀಕರಣಕ್ಕೆ ಒಂದಿಷ್ಟು ಪ್ರಯೋಜನವಾಗಲಿಲ್ಲ. ಯಾವ ಪ್ರಯೋಜನ ಆಗಲಿಲ್ಲ 100 ವರ್ಷದಿಂದ. ನಾವು ಹೇಳ್ತಾರೆ ಏನೋ ಆಯ್ತು ಅಂತ ಹೇಳ್ಬಿಟ್ಟು. ಏನಾಯ್ತು? ನಾವೇನು ಮಾಡಿದ್ವಿ? ಎಲ್ಲೋ ಡಿನಾಮಿನೇಷನ್ಗೆ ಯಾವುದೋ ಒಂದು ಮೇನ್ಲೈನ್ ಸರ್ಗೆ ಹೋಗುವಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದ್ಬಿಟ್ಟು, ನಿನಗೆ ಹೋರಾಟ ಇದೆ, ನಿನಗೆ ಬಂಧನ ಇದೆ ಅಂತ ಹೇಳಿ ಪುಟಾಲ ಬಿಟ್ಟು ಎಲ್ಲೋ ಇದ್ದಂಥ ವ್ಯಕ್ತಿನ ಇಲ್ಲಿ ಕರ್ಕೊಂಬಂದ್ವಿ. ಅಷ್ಟೇ ಮಾಡಿದ ಕೆಲಸ ನಾವು. ಇವತ್ತು ಸಹ ಇದೇ ನಮ್ಮ ಬೆಂಗಳೂರು ಪಟ್ಟಣಗಳಲ್ಲಿ ಮೈನ್ಲೈನ್ ಸಭೆ ವಿಶ್ವಾಸಿಗಳು, ಆದರೆ ನನಗೊಂದು ಅರ್ಥ ಆಗದೆ ಇರುವಂಥ ಒಂದೇ ಒಂದು ವಿಚಾರ, ಸರ್, ನಿಮಗೆ ನಿಮ್ಮ ಸಭೆ ಅಥವಾ ನಿಮ್ಮ ಸಭೆಯ ಬೋಧನೆ ಸರಿಯಾದದಲ್ಲ ಎಂಬುದಾಗಿ ಪೂರ್ಣವಾಗಿ ಒಂದು ತಿಳುವಳಿಕೆ ಇದ್ದರೆ, then why you are keeping your membership over there? ಯಾಕೆ ಅಲ್ಲಿ ನಿಮ್ಮ ಮೆಂಬರ್ಶಿಪ್ ಇಟ್ಕೊಂಡಿದ್ದೀರಾ? ನಿಮ್ಮ ಮಕ್ಕಳ ಮದುವೆ ಅದೇ ಅಲ್ಲಿ ಆ ಮೇಲಿನ ಸಭೆಯಲ್ಲಿ ನಡಿಬೇಕು. ನೀವು ಸತ್ತೋದ್ರೆ ಅವ್ರು ಊತ ಹಾಕಬೇಕು. ಆದರೆ ಯಾಕೆ ಬೇರೆ ದಿನ ಈ ಸಭೆಗಳಿಗೆ ಈ ಒಂದು ಜಾಗಕ್ಕೆ ಬರ್ತೀರಾ? ಪ್ರತ್ಯೇಕವಾಗಿ ಮೇಲಿನ ಸಭೆ ವಿಶ್ವಾಸಿಗಳೇ, ಇದು ನಿಮಗಿರುವಂತಹ ಸಂದೇಶ. ಕಿವಿ ಇದ್ರೆ ಕೇಳ್ಕೊಳ್ಳಿ. ನೋಡಿ, ಈಗಿಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸಭೆ ಎಂಬುದು ದೇಹ, ಕ್ರಿಸ್ತನು ಶಿರಸ್ಸು. ಸೊ ವಿ ಆರ್ ದ, ನಾವೆಲ್ಲರೂ ಅವಯವಗಳು. ಅಲ್ಲಿ ನಾವು ಹೇಳುವಂಥದ್ದು 13ನೇ ವಾಕ್ಯದಲ್ಲಿ,
ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಆತನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ದೇಹ. ಒಂದೇ ಒಂದು ವಿಚಾರ ಏನಂದ್ರೆ, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆ ವಿಶ್ವಾಸಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಪರಸ್ಪರ ಒಂದಾಗೋದಿಲ್ಲ. ಈಗ ಉದಾಹರಣೆಗೆ ಒಂದು ಡಿನಾಮಿನೇಷನ್ ಸಭೆ, ಅವರು ಏನೋ ಒಂದು ಕನ್ವೆನ್ಷನ್ ಏನೋ ನಡೆಸ್ತಾರೆ. ಆ ಒಂದು ಕನ್ವೆನ್ಷನ್ಗೆ, ಆ ಒಂದು ಕೂಟಕ್ಕೆ ಇನ್ನೊಂದು ಡಿನಾಮಿನೇಷನ್ ಬರೋದಿಲ್ಲ. ಕೇಳಿದ್ರೆ ದುರುಪದೇಶ ಅಂತಾರೆ. ಎಲ್ಲ ದುರುಪದೇಶ, ಅದು ಬೇರೆ ವಿಚಾರ. ಆದ್ರೆ ಮತ್ತೆ ಹೇಳುದು ನೀವೆಲ್ಲ ಪರಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಮೇಲೆ ಹೋಗಕ್ಕೆ ಏನ್ ಮಾಡ್ತೀರಾ? ಇಲ್ಲೇನೋ ಪರವಾಗಿಲ್ಲ, ನಿಮ್ಮ ಡಿನಾಮಿನೇಷನ್ಗೆ ನಿಮ್ಮದೇ ಆದಂತ ಹೆಡ್ ಕ್ವಾರ್ಟರ್ಸ್ ಇದೆ, ನಿಮ್ಮದೇ ಆದ ಸಭೆಗಳಿದೆ, ಅಲ್ಲಿ ಹೋಗಿ ಕೂರ್ತೀರಾ, ಆದ್ರೆ ಪ್ರಾರ್ಥನೆ ಮಾಡ್ತೀರಾ, ಬರ್ತೀರಾ, ಓಕೆ, ನೋ ಪ್ರಾಬ್ಲಮ್. ಸತ್ತ ಮೇಲೆ ಹೋಗ್ತೀರಾ, ಪರಲೋಕಕ್ಕೆ ಹೋಗ್ತೀರಾ. ಅಲ್ಲೂ ಸಹ ನಿಮ್ಮ ಡಿನಾಮಿನೇಷನ್ ಸಪರೇಟ್ ಆಗಿರುವಂತ ಒಂದು ಲೇಔಟ್ ದೇವರು ಮಾಡಿರ್ತಾರ. IPC layout, Assemblies of God layout, Church of God layout, Shalom layout. How you are going to live there? So ಇಲ್ಲಿ ಐಕ್ಯವಾಗಿ ಇರುವುದಕ್ಕೆ ಆಗದೆ ಹೋದ್ರೆ how can it is possible? ವಿಶ್ವಾಸಿಗಳೇ ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡ್ಬೇಕಿವಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ದೇಹ ಒಂದೇ, ಅವಯವಗಳು ಬೇರೆ. ಸೊ ಇವತ್ತು ಪೆಂಟೆಕೋಸ್ಟ್ ಸಭೆಗಳಿಗೆ ಬಂದಂತಹ ಒಂದು ಸೋಲ್ ಏನ್ ಗೊತ್ತಾ? ದೇ ನಾಟ್, ಅವರು ಸುವಾರ್ಥೀಕರಣ ಮಾಡ್ತಾ ಇರುವಂಥದ್ದು ಜನರು ರಕ್ಷಣೆ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದಲ್ಲ, ಅಥವಾ ದೇ ಆರ್ ಇನ್ವಾಲ್ವಿಂಗ್ ಇನ್ ದ ಇವಾಂಜಲಿಸಮ್ ಟು ನಾಟ್ ಟು ಫಿಲ್ ದ ಹೆವೆನ್ ಬಟ್ ಟು ಫಿಲ್ ದ ಚರ್ಚ್. ಸಭೆಯ ಸದಸ್ಯತ್ವವನ್ನ, ಸಭೆಯ ಕಾಣಿಕೆಯನ್ನ, ಸಭೆಯ ದಶಮ ಭಾಗವನ್ನ ವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ಏನ್ ಮಾಡ್ತಾರೆ? ನಾನು ಸಾಧಾರಣವಾಗಿ ಹೇಳ್ತಾನೆ, ಇಟ್ಸ್ ಆಲ್ವೇಸ್ ಈಸಿ ಟು ಕ್ಯಾಚ್ ಅ ಫಿಶ್ ಇನ್ ದ ಇಟ್ ಈಸ್ ಆಲ್ವೇಸ್ ಈಸಿ ಟು ಕ್ಯಾಚ್ ಫಿಶ್ ಇನ್ ದ ಅಕ್ವೇರಿಯಂ. ಅಕ್ವೇರಿಯಂನಲ್ಲಿ ಮೀನು ಹಿಡಿಯುವಂಥದ್ದು ಬಹಳ ಸುಲಭ. ಆದರೆ ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಪೇತ್ರನ ದೇವರು ಕರೆದಂಥದ್ದು ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಪೌಲನನ್ನ ದೇವರು ಕರೆದಂಥದ್ದು ಅನ್ಯ ಜನರ ಮಧ್ಯದಲ್ಲಿ ನನ್ನ ಸಾಕ್ಷಿ ಆಗುವುದಕ್ಕೋಸ್ಕರವಾಗಿ. ಸೊ ಅದರ ಫಲವಾಗಿ ಅವರು ತ್ಯಾಗವನ್ನು ಅನುಭವಿಸಿದ್ರು. ಆದ್ರೆ ಇವತ್ತು ನಾವು ಹಂಗಲ್ಲ. CSIಗೆ ಹೋಗೋವ್ರನ್ನ, ಮರ್ತೊಮ್ಮಗೆ ಹೋಗೋವ್ರನ್ನ ಎಳ್ಕೊಂಡ್ಬಂದ್ಬಿಟ್ಟು ಇಟ್ಕೊಂಡ್ಬಿಡ್ತೀವಿ. ನಿಮ್ಮ ಮನೆಯಲ್ಲಿ ಬಂಧನ ಇದೆ, ನಿಮ್ಮ ಮನೆಯಲ್ಲಿ ಹೋರಾಟ ಇದೆ. ದೇವರು ನಿನ್ನನ್ನು ಕರೆದಿರುವಂಥದ್ದು ಹೋರಾಟವನ್ನ ಕೊನೆಗಾಣಿಸೋಕ್ಕೋಸ್ಕರ ಅಲ್ಲ. ದೇವರು ನಿನ್ನನ್ನು ಕರೆದು ಸುವಾರ್ತೆ ಸಾರೋದಕ್ಕೋಸ್ಕರ. ಅದನ್ನ ಅರ್ಥ ಮಾಡ್ಕೋ ವಿಶ್ವಾಸಿಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಇಲ್ಲಿ ಪೌಲ ಹೇಳುವಂಥದ್ದೇನು? ಸಭೆ ಎಂಬುವಂಥದ್ದು. ಸೊ ವಿ ಆರ್ ದ ಪಾರ್ಟ್ ಆಫ್ ದ ಚರ್ಚ್, ಯೂನಿವರ್ಸಲ್ ಚರ್ಚ್. 9ನೇ ವಾಕ್ಯದಲ್ಲಿ ಒಬ್ಬನಿಗೆ ನೋಡಿ, 27ನೇ ವಾಕ್ಯದಲ್ಲಿ ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಅಪೊಸ್ತಲರನ್ನು, ಪ್ರವಾದಿಗಳನ್ನು,
ಉಪದೇಶಕರನ್ನು, ಮಹತ್ ಕಾರ್ಯ ಮಾಡುವ ಶಕ್ತಿಯ ವರಗಳನ್ನು, ನಾನಾ ರೋಗವಾಡುವ ವರಗಳನ್ನು, ಪರಸಹಾಯ ಮಾಡುವ ಗುಣಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಪ್ರವಾದಿಗಳು ಮತ್ತೆ ಮಹತ್ ಕಾರ್ಯ, ರೋಗ ಇದು ಕೇಳಬೇಕಾದ್ರೆ ನಮಗೆ ಸ್ವಲ್ಪ ಮುಂದತಿ ಏನೋ ಅಂದ್ರಿ ಆಗ್ತತೆ ನೋಡಿ. ಮಾರ್ಕನ ಸುವಾರ್ತೆ ಅದರ 16ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ, ಅವರು ಹೊರಟು ಹೋಗಿ ಎಲ್ಲೆಲ್ಲಿ ಸುವಾರ್ತೆಯನ್ನು ಸಾರಿದರು, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯನ್ನ ಬಲಪಡಿಸ್ತಾ ಇದ್ದ. ಅಷ್ಟೇ ಮುಗೀತಲ್ಲಿ, ಅದು ಎಕ್ಸ್ಟ್ರಾ ಅಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಸೊ ಈ ಒಂದು ಐಕ್ಯತೆಯಲ್ಲಿ ನಾವು ಬದುಕಬೇಕಾದ್ರೆ ನಾವೇನ್ ಮಾಡಬೇಕು? ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವುದು, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಇಲ್ಲಿ ತಂದೆಯಾದ ದೇವರು ತೋಟಗಾರನು, ಯೇಸು ಕ್ರಿಸ್ತನು ದ್ರಾಕ್ಷೆ ಬಳ್ಳಿ, ಪ್ರತಿ ದೇವರ ಮಕ್ಕಳು, ಪ್ರತಿ ಡಿನೋಮಿನೇಷನ್ಗಳು ಅದರ ಕೊಂಬೆಗಳು ಮಾತ್ರ. ಸೊ ಪ್ರತಿ ಕೊಂಬೆಗಳ ಕೆಲಸ ಫಲ ಕೊಡುವಂಥದ್ದು. ಈಗ ಒಂದು ಬಳ್ಳಿಯಲ್ಲಿ ದ್ರಾಕ್ಷೆ ಬಳ್ಳಿ ಹಿಂಗೆ ಹೋಗ್ತಾ ಇರ್ತತೆ, ಇಲ್ಲಿ ಒಂದು ಕೊಂಬೆ ಬರುತ್ತೆ, ಬ್ರಾಂಚ್ ಬಂದಿರುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಬ್ರಾಂಚ್ ಬಂದಿರುತ್ತೆ. ಈಗ ಒಂದು ಬ್ರಾಂಚ್ ಅಲ್ಲಿ ಫಲ ಬಾರದೆ ಹೋದ್ರೆ ತೋಟಗಾರ ಏನ್ ಮಾಡ್ತಾನೆ? ಅದನ್ನು ತೆಗೆದಾಕ್ಬಿಡ್ತಾನೆ. ಸೊ ಈ ಒಂದು ಕೊಂಬೆಯಲ್ಲಿ ಫಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲಿರೋ ಕೊಂಬೆ ಇಲ್ಲಿ ಬಂದು ಫಲ ಕೊಡುವ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಇವತ್ತು ನಾವು ಮಾಡುವಂಥದ್ದು ಇದೇ ಕೆಲಸ. ಪ್ರತ್ಯೇಕ ಪಂಚಕ ಸಭೆಗಳು, ಅಯ್ಯೋ ಇಲ್ಲಿ ಇವ್ರು ಫಲ ಕೊಡ್ತಾ ಇಲ್ಲ, ಡಿನೋಮಿನೇಷನ್ ಅವರು, ಮೇನ್ ಸಭೆಗಳು, ನಾವೊಂದು ಕೆಲಸ ಮಾಡೋಣ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಣ. ಬೇಡ, ಇವ್ರು ಫಲ ಕೊಟ್ಟಿಲ್ವಾ, ಅದು ದೇವ್ರೇನ್ ಮಾಡ್ತಾನೆ, ಕಟ್ ಬಿಸಾಕ್ಬಿಡ್ತಾನೆ ಅಷ್ಟೇ. ಸೊ ನಿನ್ನಲ್ಲಿರೋ ಫಲ ನೀನು ಕೊಡ್ಕೊಂಡು ಹೋಗ್ತಾ ಇರು. ನಿನ್ನನ್ನ ಯಾವ ಜಾಗದಲ್ಲಿ, ನೀನು ಬಳ್ಳಿಯ ಯಾವ ಭಾಗದಿಂದ ಒಂದು ಕೊಂಬೆಯಾಗಿ ಹೊರಟಿದೆಯೋ ಆ ಜಾಗದಲ್ಲಿ ಮಾತ್ರ ನಿಂತ್ಕೋ ನೀನು. ನೋಡಿ 5ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಫಲ ಕೊಡುವನು. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಅಂದ್ರೆ ಐಕ್ಯತೆಯಲ್ಲಿರ್ಬೇಕು ನಾವು. ಅಂದ್ರೆ ನಾವು ಫಲ ಕೊಡುವಂತವರಾಗಿರ್ಬೇಕು. ನಾವು ಯೇಸು ಕ್ರಿಸ್ತನಲ್ಲಿ ಏನ್ ಬಿಡ್ಬೇಕು? ಬೇರೂರಿ ನಿಂತಿರ್ಬೇಕು. ನಾಟ್ ಇನ್ ಅ ಡಿನೋಮಿನೇಷನ್. ಇವತ್ತು ನಾವು ಪರಸ್ಪರ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ. ಸೊ ಪ್ರಿಯರೇ, ಸರಿಯಾಗಿ ಆಲೋಚನೆ ಮಾಡಿ. ನಾವು ನಿಜವಾಗಿ ದ್ರಾಕ್ಷೆ ಬಳ್ಳಿಯೊಂದಿಗೆ ಒಂದುಗೂಡಿರುವಂತಹ ಕೊಂಬೆಗಳಾಗಿದ್ದೇವಾ? ಯಾವನಾದರೂ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಯಾವನಾದರೂ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ. ಸೊ ನಾವು ಫಲಭರಿತರಾಗಿ ಮಾರ್ಪಡಬೇಕಾದ್ರೆ, ಫಲಭರಿತರಾಗಿ ಏನು ಫಲಭರಿತರಾಗಿ ಅಂದ್ರೆ, ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ ತಕ್ಷಣ 2 ಅಂತಸ್ತು ಮನೆ, ಒಂದು ಟೊಯೋಟಾ ಇನೋವಾ ಕಾರು, ಇನ್ನು ಸಭಾಪಾಲಕರಾಗಿದ್ರೆ 1,000 ವಿಶ್ವಾಸಿಗಳು. ಇದಾ ಫಲಭರಿತ? ಇದ್ಯಾವುದು ಅಲ್ಲ ಫಲಭರಿತ.
ಪೇತ್ರ ಬಲೆಯನ್ನ ಬಿಟ್ಬಿಟ್ಟು ಹೋದ, ದೋಣಿಯನ್ನ ಬಿಟ್ಟು